ಪರಮಾಣು ಬೋಧೆ ಶ್ರವಣ ಗ್ರಂಥ, ಅನುಭವ ಸಾರ ಮನೋನ ಗ್ರಂಥ, ಪರಮಾರ್ಥ ಗೀತೆ ನಿಧಿಧ್ಯಾಸನ ಗ್ರಂಥ. ಏನ್ರಿ ಇವು ಮೂರು ಆದ್ವು ಅಂದ್ರೆ ನಮ್ದು ಜ್ಞಾನ ಆಗಲಿಕ್ಕೆ ಸಹಾಯ. ಶ್ರವಣ, ಮನನ, ನಿಧಿಧ್ಯಾಸ. ಎಷ್ಟು ಚಂದ ಕನ್ನಡದಾಗ ನಿಜಗೊಂಡ್ರು, ಎಲ್ಲಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಶ್ರವಣ ಗ್ರಂಥ, ಶ್ರವಣದಿಂದ ಏನಾಗ್ಬೇಕು ಅಂದ್ರೆ ಆತ್ಮಜ್ಞಾನ ಆಗ್ಬೇಕು, ತತ್ವಜ್ಞಾನ. ತತ್ವಜ್ಞಾನ ಆಗಿದ್ಮೇಲೆ ಏನು ಸಂಶಯಗಳ ನಾಶ ಆಗ್ಬೇಕು. ಅದಕ್ಕೆ ಏನಂದ ಮನನ. ಸಂಶಯ ನಾಶ ಆಯ್ತಂದ್ರೆ ವಿಪರೀತ ಭಾವನೆ ನಾಶಕ್ಕೆ ನಿಧಿಧ್ಯಾಸನ ಗ್ರಂಥ, ಪರಮಾರ್ಥ ಗೀತೆ. ತತ್ವಜ್ಞಾನ ಆಗ್ಲಿಕ್ಕೆ ಶ್ರವಣ ಮಾಡ್ಬೇಕಾದಂತ ಏಕಮೇವ ಗ್ರಂಥ ಅಂದ್ರೆ ಇದೆ. ಯಾವುದು? ಪರಮಾನುಭವ ಬೋಧೆ. ಕನ್ನಡದಲ್ಲಿ ಬರ್ಬಿಟ್ಟಿದೆ. ಸಂಸ್ಕೃತ ಬಾರದೆ ಇದ್ದಂತಹ ಮುಮುಕ್ಷುಗಳಿಗೆ ಕನ್ನಡದಲ್ಲೇ ಓದಿ, ಮುಮುಕ್ಷು ಅಂದ್ರೇನ ಅವ್ರಿಗೆ ಆತ್ಮಜ್ಞಾನ ಆಗ್ಬೇಕು. ನಾನು ಅಜ್ಞಾನ ಕಾಲದಲ್ಲಿ ಶರೀರ ನಾನು ಅನ್ನೋದು ಎಷ್ಟು ಗಟ್ಟದ, ಇದು ಈ ಅಧ್ಯಾಯ ಇದು ಒಟ್ಟ ನಮ್ಗ ಪರಮಾನುಭೋಧೆ ಮುಗೀತಂದ್ರ ನಾನು ಶರೀರ ಅಂತ ಅಜ್ಞಾನ ಕಾಲದಲ್ಲಿ ಎಷ್ಟು ಗಟ್ಟಿ ಆಗೈತೋ ಅಷ್ಟೇ ಗಟ್ಟಿ ನಾನು ಆತ್ಮ ಇದ್ದೇನೆ, ಶರೀರ ಮನಸ್ಸುಗಳು ಇವು ಕಲ್ಪಿತದಾವ ಅನ್ನುವಂಥದ್ದು ಖಾತ್ರಿ ಆಗ್ಬೇಕು. ರಾತ್ರಿ 12 ಗಂಟೆಗೆ ಮನೆಗೆ ಸೇರಿಸಿದ್ರು ಕೂಡ ನಾನು ಶರೀರ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನಾನು ಚಿತ್ತ ಅಲ್ಲ, ನಾನು ಅಹಂಕಾರ ಅಲ್ಲ, ನಾನು ಕೇವಲ ಏಕಮೇವ ಅದ್ವಿತೀಯ ಸದ್ರೂಪ, ಚಿದ್ರೂಪ ಮತ್ತು ಆನಂದ ರೂಪನಾದ ನಿರಾಕಾರ ನಿರ್ಗುಣ ವ್ಯಾಪಕ ಚೇತನ ಆತ್ಮ ಇದ್ದೇನೆ. 4ನೇ ಅಧ್ಯಾಯ ಉತ್ತಮೋತ್ತಮ ಅಧಿಕಾರಿಗೆ. ಯಾವನು ಶ್ರವಣಕ್ಕೆ ಬರೋಕ್ಕಿಂತ ಮೊದಲ ಏನು ಪೂರ್ವ ಸಾಧನೆಗಳನ್ನ ಮಾಡಿಕೊಂಡು ಬಂದಿರ್ಬೇಕು ಅಂತವನಿಗೆ 4ನೇ ಅಧ್ಯಾಯಕ್ಕೆ ಅವ ಅಧಿಕಾರಿ. ಏನು ಸಾಧನೆ ಮಾಡ್ಕೊಂಡ್ ಬರ್ಬೇಕ್ರಿ ಅವ? 4ನೇ ಅಧ್ಯಾಯಕ್ಕೆ ಬರ್ಬೇಕು. ಪರಮಾನುಭೂತಿ ಕೆಳಗೆ ಬರ್ಬೇಕಂದ್ರ ಮೊದಲೇನು ಸಾಧನೆ ಏನ್ ಮಾಡ್ಕೊಂಡ್ ಬರ್ಬೇಕು? ಮಲ ವಿಕ್ಷೇಪ ದೋಷಗಳನ್ನು ಕಳ್ಕೊಂಡಿರ್ಬೇಕು. ಎದರಲ್ಲೇ ಕಳ್ಕೊಂಡು ಬಂದಿರ್ಬೇಕಮ್ಮ? ಮಲದೋಷ ಅದರಲ್ಲೇ ಕಳ್ಕೊಳ್ಬೇಕು. ನಿಷ್ಕಾಮ ಕರ್ಮ ಮಾಡೋದ್ರಿಂದ ಮಲದೋಷ ಹೋಗ್ತದ್ರಿ. ನಿಷ್ಕಾಮ ಉಪಾಸನೆಯಿಂದ ಹೌದು, ಬರೋಬರಿ. ನಿಷ್ಕಾಮ ಕರ್ಮ ಯೋಗದಿಂದ ಮಲದೋಷ ಹೋಗ್ತದ, ನಿಷ್ಕಾಮ ಉಪಾಸನೆಯಿಂದ ವಿಕ್ಷೇಪ ದೋಷ ಹೋಗ್ತದ. ಮಲದೋಷ ಅಂದ್ರೆ ಏನ್ರಿ? ಅನಂತ ಜನ್ಮಗಳಲ್ಲಿ ಮಾಡಿದಂತ ಪಾಪ ಕರ್ಮಗಳ ಸಂಗ್ರಹನೇ ಅದು ಮಲದೋಷ. ಮಲದೋಷ ಐತೆ ಇಲ್ಲ ಅನ್ನೋದು ಹೆಂಗ್ ಗೊತ್ತಿಡಿಬೇಕು ನಾವು? ಮತ್ತೊಬ್ಬರಿಗೆ ಅಲ್ಲ, ನಮಗ್ ನಾವ್ ಹೆಂಗ್ ಪರೀಕ್ಷೆ ಮಾಡ್ಕೋಬೇಕು? ವೈರಾಗ್ಯ ಬಂದಿರ್ಬೇಕಾರ ಅವ್ರ. ನಮ್ಮಷ್ಟು ನಾವೇ ತಿಳ್ಕೊಳ್ಳೋದು, ಮತ್ತೊಬ್ಬರಿಗೆ ಫುಟ್ ಪಟ್ಟಿ ಎಲ್ಲ ಹಿಡಿಯಾಕಿರೋದು. ನಮ್ಮ ಅಂತಃಕರಣ ನೋಡ್ಕೊಳಾಕ ನಮ್ಮನೆ ಮನದೋಷ ಐತೆ ಇಲ್ಲ ನೋಡ್ಕೊಳಕ್ ಬಂದಿದ್ದೆ ಹೇಳಿದ್ದೆ. ನಾನು ಟೂಕಿ ಹೇಳಿಕೊಟ್ಟಿದ್ದೆ. ನಮ್ಮಲ್ಲಿ ಇನ್ನೂ ಬಾಯ ವ್ಯವಹಾರಕ್ಕೆ ಇನ್ನೂ ಮನಸ್ಸು ಎಳಿತಿತ್ತಂದ್ರ ಸರ ಅದ ಮಲದೋಷ ಐತಿ ಅಂತ ತಿಳ್ಕೊಬೇಕ್ರಿ. ಮತ್ತು ಬಾಯ ಹೊರಮುಖವಾದಂತ ವ್ಯವಹಾರ ಮನಸ್ಸು ಪ್ರಪಂಚ ಕಡೆ ಇನ್ನ ಮನಸ್ಸು ಎಳಿತಿತ್ತಾದ್ರೆ ಇವಾಗ ಮಲದೋಷ ಅಂತ ತಿಳ್ಕೊಬೇಕ್ರಿ. ಬರೋಬರ್, ಕರೆಕ್ಟ್. ಅದಕ್ಕ ಅವ್ರು ಏನ್ ಹೇಳಿದ್ರು ಅಂತಂದ್ರ, ವಿಷಯಗಳಲ್ಲಿ ಸುಖ ಅದ ಅನ್ನುವಂತ ಬುದ್ಧಿ ಐತಿ ನೋಡ್ಕೋಬೇಕು ನಾವು. ಸೇಮ್ ಟು ದ ಬೇಸಿಕ್ ಗೆ ಕೈ ಹಾಕ್ಬೇಕು ಯಾವಾಗ್ಲೂ. ವಿಷಯದಲ್ಲಿ ಸುಖ ಐತನ್ನೋ ಭಾವ ಐತೇನೋ ಇನ್ನ ಮನಸ್ಸಿನಾಗ? ಸುಖ ಎಲ್ಲದ? ವಿಷಯದಾಗ ಐತೆಯೋ ಆತ್ಮನಲ್ಲಿ ಇದೆಯೋ? ಒಳಗದೇನೋ ಹೊರಗದೇನೋ? ಇದು ಖಾತ್ರಿ ಆಗ್ಬೇಕು. ಇದು ಖಾತ್ರಿ ಆಗೋದಕ್ಕೆ ಬಹಳ ಕಷ್ಟ, ಬಹಳ ಟೈಮ್ ತಗೋತದ್ರಿ. ಇದು ತಿಳ್ಕೊಳ್ಳೋದು ಇದಕ್ಕ ಟೈಮ್ ಬಹಳ ಹೋಗ್ತದೆ. ಮನದೋಷ ವಿಕ್ಷೇಪ ದೋಷ ಕಳ್ಕೊಂಡು ಬರ್ಬೇಕು ಅಂತ ಅವ್ರು ಅಂತಾರೆ. ಇವನು ಕಳ್ಕೊಳಕ ಬಹಳ ಟೈಮ್ ಹೋಗ್ತದೆ. ನಾವೆಲ್ಲರೂ ಕಳ್ಕೊಂಡು ಬಂದವ್ರಲ್ಲ, ನಾವು ಇಟ್ಕೊಂಡು ಬಂದವು. ಮನದೋಷ ವಿಕ್ಷೇಪ ಆವರಣ ದೋಷ ಅಷ್ಟ ಕಡ್ಯಾಕ್ ಕುಂತಾನವ ಗುರು. ಅಂಗಡಿ ತಕ್ಕೊಂಡು ಯಾಕೆ ಕುಂತಾನವ ಗುರು? ಜೀವಿಗಳದ್ದು ಆವರಣ ದೋಷ ಕಡ್ಯಾಕ ಕುಂತಾನ. ಅಂದ್ರೆ ಮನವಿಕ್ಷೇಪ ತಾವ ಕಳ್ಕೊಂಡು ಬಂದಿರ್ಬೇಕು, ಅಂದವ್ರಿಗೆ ಅದು ಕೆಲಸ ಆಗ್ತದೆ. ಇಲ್ಲಿ ಗಿರಾಕಿ ಎಂತಾವದಾವು? ಯಾವ ಮನದೋಷ ವಿಕ್ಷೇಪ ಆವರಣ 3 ಇಟ್ಕೊಂಡು ಬರ್ಬೋದಾವ ಇಲ್ಲಿ ಗಿರಾಕಿ. ಅಂತಾವ್ ಬಾಳ ಅದಾವು ಏನ್ರಿ? ಎಲ್ಲೇ ಒಬ್ರು ಸಿದ್ಧಾರೂಢರಿಗೆ ಕಬೀರ್ನಂತವ್ರು,
ರಾಮಕೃಷ್ಣ ಪರಮಹಂಸರಿಗೆ ವಿವೇಕಾನಂದನಂತವ್ರು, ಗೌಡಪಾದರಿಗೆ ಶಂಕರಾಚಾರ್ಯರಂತವ್ರು, ಅಥವಾ ಶಂಕರಾಚಾರ್ಯರಿಗೆ ಹಸ್ತಾಮಲಕಾಚಾರ್ಯ, ಸುರೇಶ್ವರಾಚಾರ್ಯ, ಪದ್ಮಪಾದಾಚಾರ್ಯ, ಇವರೆಲ್ಲ ಏನ್ 4 ಮಂದಿ ಇದ್ರ ಅಂತವ್ರು ಸಿಗುದು ಬಹಳ ದುರ್ಲಭರಿ. ಎಲ್ಲಾರು ಹಣಿಗೆ ಹಾಕಕ್ ಬರೋರ ಏನೈತಿ ಇದೊಂದ್ ಅಂಗಡಿ ನೋಡೋಣ, ಏನೈತಿ ಅಂಗಡಿಯಾಗ ಸಾಮಾನ್ ಸಿಗ್ತಾವ, ಇವ್ರ ಅಂಗಡಿಯಾಗ ಏನ್ ಸಾಮಾನ್ ಸಿಗ್ತಾವ ನೋಡೋಣ ಅಂತ ಬರೋರ ಬಹಳ ಮಂದಿ. ಆ ಗುರು ಅಂತವ್ರನ್ನ ಹಿಡಿದು ಹಿಡ್ಕೋಬೇಕವ. ನಮ್ ಗಿರಾಕಿ ಇಲ್ಲಪ್ಪ, ನಮಗ್ ಒಳ್ಳೆ ಗಿರಾಕಿ ಸಿಗೋದಲ್ಲ, ಇವನ್ನ ಹಿಡ್ಕೊಬೇಕು, ಅವನ ಗಿರಾಕಿ ಹಿಡ್ಕೋಬೇಕವ. ಎಲ್ಲಿ ಮಟ ಹಿಡ್ಕೋಬೇಕಂದ್ರೆ ಅವ್ರಿಗೆ ಜ್ಞಾನ ಆಗೋ ಮಟ ಹಿಡ್ಕೋಬೇಕು ನೋಡ್ರಿ ನಾವು. ಏನ್ರಿ, ಒಂದು 10 ಉಪನಿಷತ್ತು, ಒಂದು ಬ್ರಹ್ಮಸೂತ್ರ, ಆಮ್ಯಾಗಿಂದ ಭಗವದ್ಗೀತೆ, ಪ್ರಸ್ಥಾನ ತ್ರಯಗಳಾಗ್ಲಿ ಅಥವಾ ನಿಜಗುಂಡ್ರು 5 ಗ್ರಂಥಗಳು ಅವು ಆಗೋ ಮಟ ಅವನಲ್ಲಿ ಏನೋ ಅವ್ರ ಅಟ್ರಾಕ್ಷನ್ ಮಾಡಿ ಹಿಡ್ಕೋಬೇಕವ. ಅಂದ್ರೆ ಸಿಗ್ತಾರ ನಮ್ಗೆ ಉತ್ತಮ ಅಧಿಕಾರಿಗಳು. ದರ್ಶನ ಆಗ್ಬೇಕಪ್ಪ ಅವ್ರ ಹಾ ರೀ, ವಿಷಯಗಳಲ್ಲಿ ದೋಷ ದರ್ಶನ. ವಿಷಯದಲ್ಲಿ ಆದ್ಮೇಲೆ ವೈರಾಗ್ಯ ನೀವು ಹೇಳೋದ ಬೇಡ, ತಾನೇ ಬರ್ತದೆ. ಟು ದ ಬೇಸಿಕ್ ಪಾಯಿಂಟ್ ಕೈ ಹಾಕ್ಬೇಕು ಯಾವಾಗಲೂ. ವಿಷಯಾನ್ ವಿಷವತ್ ತ್ಯಜ ಅಂತಾರ ಅಷ್ಟಾವಕ್ರರು. ಯಾರಿಗಂತಾರ ಅಷ್ಟಾವಕ್ರರು? ಜನಕ ಮಹಾರಾಜನಿಗೆ ಹೇಳ್ತಾರೆ. ಎಲ್ಲೇ? ಅಷ್ಟಾವಕ್ರ ಗೀತೆ ಒಳಗೆ ಹೇಳ್ತಾರೆ, ವಿಷಯಾನ್ ವಿಷವತ್ ತ್ಯಜ, ವಿಷಯಗಳನ್ನ ವಿಷಯದಿಂದ ತಿಳ್ಕೊಬೇಕಂತ. ಆದ್ರೆ ಏನ್ ಮಾಡೋದು? ಶ್ರವಣ ಮನನ ನಿಧಿಧ್ಯಾಸನ ಆಗೋ ಮಠನು ಹಿಡ್ಕೊಂಡು ಬಿಡ್ಬೇಕು, ಅನಿವಾರ್ಯ. ಆದ್ರಿಂದ 4ನೇ ಅಧ್ಯಾಯದೊಳಗ ಶಾಸ್ತ್ರ ಹೇಳಿದ್ರು ಗುರುಗಳು, ಆವರಣ ದೋಷ ಒಂದು ಹೋತು. ಆದ್ರ ಅದೇನಿತ್ತು, ಭೂಮಿ ಹಸ ಇದ್ದಿದ್ದಿಲ್ಲ, ಶಿಷ್ಯನ ಅಂತಃಕರಣ ಹಸನಿದ್ದಿದ್ದಿಲ್ಲ. ಅಲ್ಲಿ ಏನ್ ದೋಷ ಇದ್ವು ಅಂದ್ರ, ಇನ್ನ ವಿಷಯದಲ್ಲಿ ರಾಗ ಐತಿ, ಇನ್ನು ಚಂಚಲ ಐತಿ, ಮನಸ್ಸಿನ ಚಂಚಲತೆ ಐತಿ, ಅಂತದ್ರಾಗನೇ ಬೀಜ ಬಿತ್ಬಿಟ್ರಿ, ಜ್ಞಾನದ ಬೀಜ ಬಿತ್ತಿದ್ರು. ಅದು ಫಲ ಅಷ್ಟೊಂದ್ ಸರಿ ಬರುವುದಿಲ್ಲ ಏನ್ರಿ. ಅದೊಂದ್ ಸರಿಯಾಗಿ ಬರ್ಲಿಲ್ಲ, ಅದು ಬೀಜ ಹದ ಇದ್ದಿದ್ದಿಲ್ಲ, ಅದಕ್ಕೆ ಬೀಜ ಫಲ ಬರ್ಲಿಲ್ಲ. ಅದಕ್ಕೆ ಏನ್ ಮಾಡ್ಬೇಕೀಗ? ಮತ್ತೇನ್ ಮಾಡ್ತಾರೆ ಈಗ? 5ನೇ ಅಧ್ಯಾಯ ಮತ್ತು 6ನೇ ಅಧ್ಯಾಯ, ಮಧ್ಯಮ ಅಧಿಕಾರಿ ಮತ್ತು ಕನಿಷ್ಠ ಅಧಿಕಾರಿ ಉಪದೇಶ. ವಿಕ್ಷೇಪ ದೋಷ ನಿವೃತ್ತಿ ಮತ್ತು ಮಲದೋಷ ನಿವೃತ್ತಿ ಮಾಡ್ಕೊಳಾಕ, ಅದ್ರ ಕೂಡ ಮತ್ತು ಆವರಣ ದೋಷ ಕಳ್ಕೊಳಾಕ ಇನ್ನೂ 2 ಅಧ್ಯಾಯಗಳನ್ನ ಹೇಳ್ತಾರೆ. ಈ 6ನೇ ಅಧ್ಯಾಯ ಆತಂದ್ರ ಪರ್ಫೆಕ್ಟ್ ಜ್ಞಾನ ಆಗ್ಲೇಬೇಕು. ಮತ್ತೆ ಇಲ್ರಿ 6ನೇ ಅಧ್ಯಾಯನೂ ಆತು, ನಮ್ಗೆ ಇನ್ನೂ ಜ್ಞಾನ ಪಕ್ಕ ಆಗಿಲ್ಲ ಅಂದ್ರ ಶಿವ ಎನ್ಮ, ನಾವು ಬರೀ ಕೇಳಾಗತ್ತೀವಿ, ಏನು ಮಾಡಾಗತ್ತಿಲ್ಲ ಅಂತ ಅರ್ಥ. ಅಥವಾ ನಾವು ಡೋಣಿಗೆ ಹುಟ್ಟು ಹಾಕಾಗತ್ತೀವಿ, ಅದ ಎಲ್ಲೋ ನಮ್ಮ ಡೋಣಿನ ಎಲ್ಲೋ ಕಟ್ಟಿಟ್ಟಿವಿ, ಅದ ಬರೋಬ್ಬರಿ ಆ ದಂಡಿ ಮ್ಯಾಗ ಒಂದ್ ದೊಡ್ಡ ಗೂಟ ಬಡದ್ ಕಬ್ಬಿಣದ್ದು ಅದಕ್ಕೆ ಕಟ್ಬಿಟ್ಟಿವಿ, ಹುಟ್ಟು ಹಾಕಾಗತ್ತೀವಿ, ಅದು ಎಲ್ಲಿ ಹೋಗವಾಲ್ದು ಅನ್ನಂಗ ಸಾಧನೆ ಎಲ್ಲಿ ತಪ್ಪೈತಿ ಅಂತ ತಿಳ್ಕೊಬೇಕು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರಂದ್ರ, ಈ ಪೂರ್ವ ಸೂತ್ರದಲ್ಲಿ 8 ಅಂಗಗಳ ಹೆಸರು ಹೇಳಿದ್ರು. ಅವುಗಳಲ್ಲಿ ಮೊದಲನೇ ಅಂಗವಾದ ಯಮವೇ ಒಂದ್ ಅಂಗವೇ ಅಹಿಂಸಾದಿ 10 ಗುಣಗಳಿಂದ ಕೂಡಿರುವುದು ಅಂತ ನಿರೂಪಣೆ ಮಾಡಿದ್ರು. ಈಗ ನಿರೂಪಣೆ ಮಾಡ್ತಾರ. ಸಂಕ್ಷಿಪ್ತ ಮೊದಲಿನ 2 ಶ್ಲೋಕಗಳ ಸಂಕ್ಷಿಪ್ತ ಹೇಳ್ತೇನೆ. ಯಮದಶ ಗುಣವಿಲ್ಲದವನಿಗೆ ನಿಜ ಮುಕ್ತಿ ಸಮನಿಸದು, ಅವಲೇ ಕೇಳಿದ್ದು ಸತ್ಯ. ಇಲ್ಲಿ ನಿಜ ಮುಕ್ತಿ ಅಂದ್ರ ಮುಕ್ತಿಗೆ ಹೋಗ್ಬಿಟ್ರಲ್ಲ, ಹೆಂಗಿದು? ನಿನ್ನೆ ಯಾರ ಚರ್ಚೆ ಮಾಡಿದ್ರೇನ? ಇಲ್ಲಿ ಯಾರಪ್ಪ ಮೋಕ್ಷ? ಈ ಮೋಕ್ಷ ಅಂತಂದ್ರ ಅಂತಃಕರಣದ ಏಕಾಗ್ರತೆ, ಅದಕ್ಕೆ ಮೋಕ್ಷ ಅನ್ನೋದಿಲ್ಲ ಏನ್ರಿ. ಅದಕ್ಕೆ ಮೋಕ್ಷ ಅನ್ನೋದು. ಮೋಕ್ಷ ಆಗೋದು ಜ್ಞಾನದಿಂದ ಆಗ್ತದ. ಈಗ ಜ್ಞಾನ ಹೇಳಿದ್ರು ಕೂಡ ಆಗ್ಲಿಲ್ಲ ಅಂದಾಗ ಏನೋ ಬೇರೆ ದೋಷ ಅದ, ಆ ದೋಷ ಕಳೆಯಾಕ ಈಗೇನ್ ಸಾಧನೆ ಹೇಳ್ತಾರಲ್ಲ, ಇದರಿಂದ ಮೋಕ್ಷ ಆಗ್ಬೇಕಂದ್ರ. ಮೋಕ್ಷ ಅಂದ್ರೆ ಏನ್ರಿ? ಅಂತಃಕರಣ ಏಕಾಗ್ರತೆ ಆಗೋದಿಲ್ಲ. ಅಂತಃಕರಣ ನೋಡ್ರಿ, ಮನದೋಷ ನಿವೃತ್ತಿ ಆಗ್ಬೇಕು, ಅಂತಃಕರಣ ಏಕಾಗ್ರ ಆಗ್ಬೇಕು, ಅಂತಃಕರಣದ ಶ್ರವಣ ಆಗ್ಬೇಕು. ಶ್ರವಣ ಆದಾಗ ನಾನೇ ಬ್ರಹ್ಮ ಅದೇನೆ ಅನ್ನೋದು ಅಪರೋಕ್ಷ ಜ್ಞಾನ ಆಗ್ತದೆ. ಹೇ ಸ್ತ್ರೀಯಳೇ, ಯಮ ಎಂಬ ಅಂಗದಲ್ಲಿ ಹೇಳಲ್ಪಟ್ಟ ಅಹಿಂಸಾ ಮೊದಲಾದ 10 ಗುಣಗಳಿಗೆ ಯಮ ಅಂದ್ರೆ ಏನ್ರಿ ಅಂದ್ರೆ ಏನ್ ಮಾಡಬಾರದು, ಅವು ಏನ್ ಮಾಡ್ಬೇಕನ್ನೋದು ನಿಯಮ ಅಂಗ ಹೇಳ್ತದ ಏನ್ರಿ. ಇಲ್ಲಿ ಹೇಳುವಂತಹ ಯಮ ನಿಯಮಾದಿಗಳಿಗೂ ಪತಂಜಲಿ ಹೇಳುವಂತಹ ಯಮ ನಿಯಮಾದಿಗಳಿಗೂ ಸ್ವಲ್ಪ ವ್ಯತ್ಯಾಸ ಅದ. ಹೆಸರು ಒಂದ ಅದಾವ ಅಂತ ತಿಳ್ಕೊಂಡು ಅವು ಎಲ್ಲ ಒಂದ ಅಂತ ತಿಳ್ಕೋಬಾರದು.
ಅಹಿಂಸಾದಿ ಮೊದಲಾದ 10 ಗುಣಗಳಿಲ್ಲದವನಿಗೆ ಸತ್ಯವಾದ ಮುಕ್ತಿಯು ಸಂಭವಿಸಲಾರದು. ಅಂದರೆ ಇದರಲ್ಲಿ ಹೇಳುವ ಸಾತ್ವಿಕ ಗುಣಗಳಿದ್ದರೆ ಅಂತಃಕರಣವು ಶುದ್ಧಿ ಇಲ್ಲದಿದ್ದರೆ ಅಂತಃಕರಣ ಶುದ್ಧಿ ಆಗುವುದಿಲ್ಲ. ಆದ್ದರಿಂದ ತತ್ವಜ್ಞಾನ ಲಭಿಸುವುದಿಲ್ಲ, ಜ್ಞಾನವಾಗದ್ದರಿಂದ ಮುಕ್ತಿ ಆಗುವುದಿಲ್ಲ ಎಂಬ ಭಾವವು. ಸತ್ವಾತ್ ಸಂಜಾಯತೆ ಜ್ಞಾನಂ. ಸತ್ವಗುಣ ಹೆಚ್ಚಿಗೆ ಆತಂದ್ರೆ ಅದರಿಂದ ಜ್ಞಾನ ಉತ್ಪತ್ತಿ ಆಗ್ತದೆ. ಮನುಷ್ಯನ ಪ್ರಕೃತಿ ಹೆಂಗದ ಅಂದ್ರ ಸತ್ವ, ರಜಸ್ಸು, ತಮಸ್ಸು ಇವುಗಳ ಮಿಶ್ರಣದಿಂದ ಆಗೈತ್ರಿ ಇದು. ಶುದ್ಧ ಸತ್ವ ಕೇವಲ ಈಶ್ವರಂದದ. ಜೀವಿಗಳಿಂದ ಹೆಂಗದ ಅಂದ್ರೆ ಸತ್ವ ಶುದ್ಧ ಸತ್ವ ಎಲ್ಲಿದು ಮಲಿನ ಸತ್ವ ಅದ. ಮಲಿನ ಸತ್ವ ಅಂದ್ರೆ ಏನ್ರಿ? ಮತ್ತ ಮಲಿನ ಸತ್ವಕ್ಕೂ ಈಶ್ವರನ ಉಪಾಧಿ ಮಾಯಾ, ಅದಕ್ಕೂ ಏನ್ ವ್ಯತ್ಯಾಸ ರೀ? ಶುದ್ಧ ಸತ್ವ ಅಲ್ಲಿ ಶುದ್ಧ ಸತ್ವಗುಣ ಆದ್ರೆ ಇಲ್ಲಿ ಮಲಿನ ಸತ್ವಗುಣ ರಜೋ ತಮೋಗುಣಗಳನ್ನ ಹತ್ತಿಕ್ಕಿ ಅಂದ್ರೆ ಅದು ಸತ್ವಗುಣ ಪ್ರಧಾನ ಇರ್ತದ. ಅವು ಸೂಕ್ಷ್ಮ ಇರ್ತಾವ, ಸ್ವಲ್ಪ ಪ್ರಮಾಣದೊಳಗೆ ಇರ್ತಾವ. ಇಲ್ಲಿ ಏನದಲ್ಲ ತಮೋಗುಣ ಪ್ರಧಾನ ಇರ್ತದ, ಉಳಿದು ರಜೋ ಮತ್ತು ಸತ್ವಗುಣಗಳು ಅಗದಿ ಕಡಿಮೆ ಪ್ರಮಾಣದೊಳಗೆ ಇರ್ತಾವ. ಅಂದ್ರೆ ಇಲ್ಲಿ 3 ಇರ್ತಾವ, ಅಲ್ಲಿ ಒಂದೇ ಇರ್ತದ ಅನ್ನಂಗ, ಹೌದಲ್ರಿ? ಈಶ್ವರನಿಗೆ ಒಂದೇ ಇರ್ತದ, ಇಲ್ಲಿ 3 ಇರ್ತಾವ. ಇಲ್ಲಿ ಮಿಶ್ರಳ ಬಾಜಿ ಅದ. ಇಲ್ಲಿ ಜೀವನಿಗೆ ಮಿಶ್ರಳ ಬಾಜಿ ಅದ. ಆ ಮಿಶ್ರಳ ಬಾಜಿ ಒಳಗನ ಏನ್ ಮಾಡ್ಬೇಕು ಅಂತಂದ್ರ ರಜಸ್ಸು ಮತ್ತು ತಮಸ್ಸನ್ನ ಕಡಿಮೆ ಮಾಡ್ಬೇಕು, ಸತ್ವವನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದು ಸಾಧನೆ ಅದ. ಸತ್ವಾತ್ ಸಂಜಾಯತೆ ಜ್ಞಾನಂ. ಸತ್ವಗುಣದಿಂದ ಅಂತಃಕರಣ ಶುದ್ಧಿಯಾಗಿ ತತ್ವಜ್ಞಾನವು ಲಭ್ಯವಾಗುತ್ತದೆ. ಗೀತಾ ವಾಕ್ಯ ಉಂಟು. ಅದರಿಂದ ಯಮದಶ ಗುಣದಿಂದ ಅಂತಃಕರಣ ಶುದ್ಧಿಗಾಗಿ ಜ್ಞಾನ ದ್ವಾರ ಮುಕ್ತಿಯಾಗುತ್ತದೆ ಎಂದು ಹೇಳುತ್ತಾರೆ. ಮತ್ತೇನು ಅಂತಃಕರಣ ಶುದ್ಧಿ ಆಗುತ್ತೆ, ಜ್ಞಾನ ಆಗುದಿಲ್ಲ. ಮತ್ತು ಜ್ಞಾನಕ್ಕೆ ಶ್ರವಣ ಮಾಡಬೇಕ, 4ನೇ ಅಧ್ಯಾಯ ಶ್ರವಣಕ್ಕೆ ಬರಬೇಕು, ಮತ್ತು ಶುದ್ಧ ಮಾಡ್ಕೊಂಡು ಬಾರಪ್ಪ ಅನ್ನಂಗ. ಪ್ರಾಣಿಗಳ ಸ್ವಭಾವ ಪ್ರವೃತ್ತಿಯಿಂದ ಹಿಂಸಾ ಗುಣದಿಂದ ಹಿಂದಿರುಗಿ ಅಹಿಂಸೆ ಎಂಬ ಗುಣದ ಸ್ವರೂಪವನ್ನು ಹೇಳಿದ್ರಿ. ಈಗ ತನು ಮನ ವಚನ ಕರ್ಮ ನಿಕಾಯದಿಂದ ಓರ್ಮೆ, ಜನರಿಗೆ ನೋವನ್ನು ಅಡರಿಸದೆ ವಿನಯದಿಂದಿರಲದು ತಾನೇ ಅಹಿಂಸೆ ಎಂದೆನಿಪುದು ನೂಪುರಾಂಚಿತ ಪಾದೆ. ನೂಪುರಾಂಚಿತ ಪಾದೆ ಅಂದ್ರೆ ಪೈಜನದಿಂದ ಕೂಡಿದ ಪಾದಗಳು ಉಳ್ಳವಳೆ. ಶರೀರ, ವಾಣಿ, ಮನಸ್ಸುಗಳೆಂಬ ತ್ರಿಕರಣ ಮೂಲಕವಾಗಿ ಪರರಿಗೆ ನೋವನ್ನುಂಟು ಮಾಡದೆ. ಕೆಲವು ಮಂದಿ ಶರೀರದಿಂದ ಮಾಡಂಗಿಲ್ಲ, ಮನಸ್ಸಿನಿಂದ ಮಾಡ್ತಾರ ನೋಡ್ರಿ. ಕೆಲವು ಮಂದಿ ವಾಣಿಯಿಂದ ಮಾಡ್ತಾರ, ಶರೀರದಿಂದ ಏನೂ ಮಾಡಂಗಿಲ್ಲ. ಶರೀರದಿಂದ ಮಾಡೋರು ಅವ್ರಂತೂ ತೊಳಗಾಸ್ ಬಿಡ್ರಿ. ಏನ್ರಿ? ಮತ್ತೊಬ್ಬರಿಗೆ ನೋವುಂಟು ಮಾಡುವುದೇ ಕೆಲಸ ಅವ್ರದ್ದು. ಶರೀರದಿಂದ ಮಾಡಬಾರ್ದು, ವಾಣಿಯಿಂದ ಮಾಡಬಾರ್ದು, ಮನಸ್ಸಿನಿಂದ ಮಾಡಬಾರ್ದು. ಎಷ್ಟು ಕಷ್ಟ ಅದ ನೋಡ್ರಿ. ಮತ್ತೊಬ್ಬರಿಗೆ ತ್ರಿಕರಣ ಪೂರ್ವಕವಾಗಿ ಪರರಿಗೆ ನೋವುಂಟು ಮಾಡದೆ ಅಂದ್ರೆ ಶರೀರದಿಂದ ತಾಡನ ಮಾಡೋಣ, ವಾಣಿಯಿಂದ ನಿಷ್ಠುರನಿಂದ ರೂಪ ಮಾತಾಡುವುದು, ಮನಸ್ಸಿನಿಂದ ಅನಿಷ್ಟ ಚಿಂತನ ರೂಪ ಅನ್ಯರಿಗೆ ದುಃಖವನ್ನುಂಟು ಮಾಡದೆ 3 ಕರ್ಣಗಳಿಂದ ಪರರಿಗೆ ವಿನಯದಿಂದ ವರ್ತಿಸುವುದಾದರೆ ಅದಕ್ಕೆ ಅಹಿಂಸೆ ಎಂದು ಕರೆಯುತ್ತಾರೆ. ಇಷ್ಟು ಹೇಳಿದ ನಂತರ ಈ ಮುಂದೆ ಹೇಳ್ತಾರೆ ನೋಡ್ರಿ. ಜೀವನು ಸ್ವಾಭಾವಿಕವಾಗಿ ಸುಳ್ಳು ನುಡಿಯುವುದನ್ನು ಬಿಟ್ಟು ಸತ್ಯ ನುಡಿಯುವುದನ್ನು ಸ್ವೀಕರಿಸುವುದಕ್ಕಾಗಿ ಸತ್ಯ ಗುಣದ ಸ್ವರೂಪವನ್ನು ಈಗ ವರ್ಣನೆ ಮಾಡ್ತಾರ. 2ನೇ ಪದ್ಯ. ಇದು ಪರಮಾರ್ಥವು, ಇಂತಿದು ಧರ್ಮವಿದು, ಸೇವೆವಿದು, ಪರಹಿತವಿದು, ಸಮುಚಿತವಿದು, ನೀತಿ ಮತವೆನಲ್ ಅಖಿಳಾತ್ಮರು ನುಡಿಯುವುದು ಸತ್ಯವೆನಿಪುದು ಅಂಗನೆ ಕೇಳು. ಹೇ ಸ್ತ್ರೀಯಳೇ ಕೇಳು, ಇದು ಸತ್ಯ ಈಗಿರುವುದು. ಏನ? ವೇದ ಸಮ್ಮತವಾದದ್ದು, ಇದು ಸ್ವೀಕರಿಸಲಿಕ್ಕೆ ಯೋಗ್ಯವಾದದ್ದು, ಇದು 2ನೇವರಿಗೆ ಸುಖವನ್ನು ಉಂಟು ಮಾಡುವಂತದ್ದು, ಇದು ಯೋಗ್ಯವಾದದ್ದು. ಸಮೀಚೀನ ಅಂದ್ರೆ ಯೋಗ್ಯವಾದದ್ದು. ಇದು ನೀತಿ ಮತವೇನಲ್ಲ, ಇದು ನೀತಿ ಸಮೇತವಾಗಿದೆ ಎಂದು ಹೇಳಲಾಗಿ ಎಲ್ಲರೂ ಇದನ್ನ ಉಚ್ಚರಿಸುವುದು ಸತ್ಯವೆಂದು ಹೇಳಿಸಿಕೊಳ್ಳುತ್ತಾರೆ. ಮೇಲೆ ಹೇಳಿದ ಸರ್ವ ಲಕ್ಷಣಗಳಿಂದ ಕೂಡಿದ ಯಾವ ಮಾತು ಕೂಡಿಕೊಂಡಿರುವುದೋ ಅದು ಸತ್ಯವೆನಿಸುತ್ತದೆ, ಇಲ್ಲದಿದ್ದರೆ ಅದು ಸತ್ಯವಿದ್ದಾಗಿಯೂ ಅಸತ್ಯವೆನಿಸುವುದೆಂದು ಹೇಳುತ್ತಾರೆ. ಹೇಗೆಂದರೆ ವಾಣಿಯು ಸತ್ಯವಿದ್ದರೂ ಧರ್ಮವಾಗದೇ ಇದ್ದರೆ ಅದು, ಅಥವಾ ಪರಹಿತ ಸೇವೆ ಸಮಯಕ್ಕೆ ಯೋಗ್ಯವಾಗದೇ ಹೋಗಿದ್ದರೆ ಅದು ಸತ್ಯವೆಂದು ಹೇಳಿಸಿಕೊಳ್ಳಲಾರದು. ಅನುದ್ವೇಗ ಕರ್ಮ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂ ಚಯತ್. ನೋಡ್ರಿ, ಸತ್ಯ ಹೇಳ್ತೀನಿ ಅಂತ ತಿಳ್ಕೊಂಡು ನಿಷ್ಠರು ಮಾತಾಡಕ್ ಹೋಗ್ಬಾರ್ದು ಅಂತಾರು. ಏನ್ರಿ? ಅಂದ್ರೆ ಬಹಳ ವಿನಯ ಗುಣ ಬೇಕು. ಏನ್ರಿ? ಈಗ ಸತ್ಯ ಹೇಳ್ತೇನೆ ಅಂತ ತಿಳ್ಕೊಂಡು ನಿಷ್ಠುರವಾಗಿ ಮಾತಾಡುವುದು ತಪ್ಪೇ.
ನಾ ಸತ್ಯ ಹೇಳ್ತೀನಿ ಅಂತ ತಿಳ್ಕೊಂಡು ನಿಷ್ಠುರವಾಗಿ ಹೇಳ್ಕೊಂತ ಹೋದ ತಪ್ಪೆ. ಸತ್ಯನೂ ಹೇಳ್ಬೇಕು, ಮತ್ತ ಅವ್ರ ಮನಸ್ಸಿಗೆ ನೋವು ಆಗ್ಬಾರ್ದು. ಒಂದ್ ವೇಳೆ ಸತ್ಯ ಹೇಳಾಕ್ ಹೊಂಟೇನಿ, ಅದ್ರಾಗ ಅವ್ರ ಮನಸ್ಸಿಗೆ ನೋವು ಆಕತಿ ಅಂತ ಗೊತ್ತಾದ್ರೆ ಆ ನೋವು ಅದನ್ನ ಹೇಳಾಕ್ ಹೋಗ್ಬಾರ್ದು ಅಂತಾರ. ಸತ್ಯ ಇದ್ರೂ ಹೇಳ್ಬಲ್ಲಕ್ಕ ಅದನ್ನ ಹೇಳಾಕ್ ಹೋಗ್ಬಾರ್ದು. ಎಷ್ಟು ದೃಷ್ಟಾಂತ ಐತೇನ್ರಿ? ಹೇಳ್ರಿ. ಈಗ ಯಾರೋ ಒಬ್ರ ಹೆಣ್ಮಗಳು ಬರ್ತಾಳೆ, ನನ್ನ ರಕ್ಷಣೆ ಮಾಡ್ರಿ, ನನಗೊಬ್ಬರಿಗೆ ಅಲ್ಲಿ ಕಾಡ್ಸಾಕತ್ತಾರ, ಬೆನ್ ಹತ್ತಾರ, ಬರ್ತಾಳಿ ಮತ್ತ. ಅವಾಗ ನೀವು ಅಥವಾ ನೀನ್ ಇಲ್ಲಿ ಅಡಿಗೆ ಹೋಗ್ಕೊಂಡ್ರು, ನಾ ಎಲ್ಲ ಹೇಳ್ತೀನಿ, ಅವ್ನ್ ಬೇರೆ ಕಡೆ ಕಳಿಸ್ತೇನೆ. ಅವ ಬರ್ತಾನೆ, ಇಲ್ಲಿ ಒಬ್ಬ ಹೆಣ್ಮಗ ಬಂದು ನೋಡಿದ್ರೆ ಇಲ್ಲಿ ಬಿಡ, ಇಲ್ಲಿ ಯಾರು ಬಂದಿಲ್ಲ, ಅಲ್ಲಿ ಆ ಕಡೆ ಏನೋ ಹೋದಂಗ ಆತು ಮತ್ ಕಳಿಸ್ಬೇಕು. ಹಿಂಗ ಸುಳ್ಳು ಹೇಳಿದಿಲ್ಲ ಈಗ ನೀ, ಸುಳ್ಳು ಹೇಳಿ ರಕ್ಷಣೆ ಮಾಡಿದಿಲ್ಲೋ, ಅಲ್ಲಿ ಏನದ, ಅದು ನಿನ್ನ ಏನ್ ಭಾವನೆ ಹೆಂಗದ, ಆ ಭಾವನೆ ಅದ್ ಹೇಳ್ಬೇಕು. ಸತ್ಯ ಹೇಳ್ಬೇಕಂದ್ರೆ ಅದರ ಬಾಯಲ್ಲಿ ಹಿಡ್ಕೊ ಅಂತ ಅಂದ್ರ ತಪ್ಪಾಗ್ತದೆ. ಆಮ್ಯಾಗ ಒಮ್ಮೆ ಏನೋ ಯಾರೋ ಈಗ ಫೋನ್ ಅಂತೂ ಈಗ ಬಾಳ ಆಗ್ಬಿಟ್ಟಾವ, ಕಿವ್ಯಾಗ ಫೋನ್ ಇಟ್ಕೋತಾರ, ಹಂಗ ಹೊಂಟಿರ್ತಾರ, ಮಾತಾಡ್ಕೊಂತ ಸ್ವಲ್ಪ ದಿವಸದಿಂದ ಒಬ್ಬ KMC ಇಂದ ರೈಲ್ವೆ ಟ್ರ್ಯಾಕ್ ನಾಗ ಹೊಂಟಾಳ. ದಿನ ಹಾಸಿ ಹೋಗೋ ದಾರಿ ಅದು. KMC ಒಳಗೆ ಜಾಬ್ ಮಾಡ್ತಾಳ, ಮನಿ ಈ ಕಡೆ ಐತಿ, ರೈಲ್ವೆ ಟ್ರ್ಯಾಕ್ ಮ್ಯಾಗ ಹಾಸಿ ಹೋಗೋದು, ಮಾತಾಡ್ಕೊಂತ ಹೋಗ್ಯಾಳ. ಫೋನ್ ಬಂದೈತಿ, ಎತ್ತಾಳ, ಫೋನ್ ಮಾತಾಡ್ಕೊಂತ ಫೋನ್ ನಾಗ ಇಷ್ಟು ತಲ್ಲಿನ ಆಗ್ಯಾಳಕಿ. ಆ ಟ್ರೈನ್ ಬಂದ್ ಹೊಡ್ಕೊಂಡು ಹೋದ್ರು ಗೊತ್ತಾಗಿಲ್ಲ. ಅಂತ ಹೊತ್ತಾಗ ಅಕಸ್ಮಾತ್ ನಾವು ಆಕೆನ ಹೋಗಿ ದೂಡಿ ಆಕೆ ಪ್ರಾಣ ಉಳಿಸಿದ್ವಿ ಅಂದ್ರ ಅದು ಕ್ರೂರ ಕೆಲಸ ಅಲ್ಲ. ದುಡಿದ್ವಲ್ಲ, ಆಕಿ ಬಿದ್ಲು, ಆಕಿದ್ ಕೈ ಮೈ ಕೆತ್ತಲ್ಲ ಅಂತಂದ್ರ ಪ್ರಾಣ ಉಳಿಸಿದ ಪುಣ್ಯ ಐತಲ್ಲಿ. ಹಿಂಗೆಲ್ಲ ಇರ್ತಾವ. ಎರಡನೇವರಿಗೆ ದುಃಖವನ್ನು ಉಂಟು ಮಾಡಿದ್ದಾಗಿಯೂ ಪ್ರಿಯವಾಗಿಯೂ ಹಿತಮಿತವಾಗಿಯೂ ಇದ್ದರೆ ಅದು ಸತ್ಯವೆಂದು ಹೇಳತಕ್ಕದ್ದೆಂದು ಗೀತೆಯಲ್ಲಿಯೂ ಕೂಡ ಹೇಳಲ್ಪಟ್ಟಿದೆ. ಆದ್ದರಿಂದ ಪದ್ಯದಲ್ಲಿ ಹೇಳಲ್ಪಟ್ಟ ಸರ್ವ ಲಕ್ಷಣಗಳು ಕೂಡಿಕೊಂಡಿರುವ ವಾಣಿಯೇ ಸತ್ಯವೆಂದು ಹೇಳಿಸಿಕೊಡತಕ್ಕದ್ದೆಂದು ತಿಳಿ ಅನ್ನುವಂತ ಮಾತನ್ನ ನಿನ್ನೆ ನೀವೆಲ್ಲ ಓದ್ಕೊಂಡು ಬಂದಿರಿ. ಇವತ್ತಿನ ದಿವಸ ಏನ್ ಹೇಳ್ತಾರ ನೋಡ್ರಿ, ಅನ್ಯರ ಧನವನ್ನು ಕದಿಯುವ ಗುಣವನ್ನು ಬಿಡಿಸಿ ಅಪರಿಗ್ರಹ ಲಕ್ಷಣಾತ್ಮಕ ಅಸ್ಥೇಯ ಎಂಬ ಗುಣವನ್ನು ಪ್ರತಿಪಾದನೆಯನ್ನ ಮಾಡ್ತಾರೆ. ಅಸ್ಥೇಯ ತನಗೆ ಎನಿತು ಆಪತ್ತು ಜನಿಸಿದೋಡ್ ಏನು, ಅಲ್ಲಿ ತನು ಮನೋ ವಚನದೋಳ್ ಅನ್ಯರ ಧನದಾಸೆ ದೋರದಿರಲ್ ತಾನು, ಅದು ಅಸ್ಥೇಯ ಮೆರಿಪುದು ಗುಣಮಣಿ ಭೂಷಣೆ. ನೋಡ್ರಿ, ಗುಣಮಣಿ ಭೂಷಣೆ, ಗುಣಗಳಿಂದ ಅಲಂಕೃತವಾದಂತ ಭೂಷಿತಳಾದಂತವಳೆ ಹೇಳ್ತಾರ ನೋಡ್ರಿ. ಡೈರೆಕ್ಟ್ ಇದೇನ ಎಲ್ಲ ಓದ್ಕೊಡ್ರಿ, ಫಾಸ್ಟ್ ಹೋಗ್ತೇನೆ ನಾನು. ಇನ್ನೇನ ಶಾಸ್ತ್ರ ಹೆಚ್ಚಿಗೆ ಇಲ್ಲ. ಎಲ್ಲ ಐತಂದ್ರ 6ನೇ ಅಧ್ಯಾಯದ ಕೊನೆಗಾಟ ಬರ್ತದೆ ಶಾಸ್ತ್ರ. ಎಲ್ಲರೂ ಪ್ರಾಜ್ಞರಿದ್ರಿ. ಮತ್ತೆ ಹೆಚ್ಚಿಗೆ ಮಂದಿ ಎಷ್ಟು 13 ಗಂಟೆ 21 ಮಂದಿ ಆತಲ್ರಿ. ಅಂತ 21 ಮಂದಿ ಆತ, ಹಂಗ ಸ್ವಲ್ಪ ನಿಧಾನ ಬರ್ತಾರ ನಂಗ ಆತು. 21 ಜನ ಅದಾರ, ಇಲ್ಲ ಅಂತ ಏನಿಲ್ಲ. ನೀವು ಬಂದಾರ್ರಿ. ಓ ಶಿವಾಯನ್ಮ. ತನಗೆ ಶರೀರದಲ್ಲಿ ರೋಗ, ಸಾಲದ ಕಾಟ, ಬಂಧುಗಳಿಂದ ಬಯಸಿಕೊಳ್ಳುವುದು, ಜರಿಯೋಣ, ಮಿತ್ರರಿಂದ ಅವಮಾನ, ಇವೇ ಮೊದಲಾದ ಆಪತ್ತುಗಳಿಂದ ಕೂಡಿಕೊಂಡಿದ್ದರೂ ಕೂಡ ನೋಡ್ರಿ, ಇವೆಲ್ಲ ಇದ್ದಾಗ ಮನುಷ್ಯ ಹೆಂಗಿರ್ತಾನ್ರಿ? ಎಲ್ಲಾ ಸಂಪೂರ್ಣ ಇದ್ದಾಗ ಏನೋ ಒಂದ್ ಮಾತು ಇರ್ಬೋದು, ದಯಾ ಮಯ ತೋರಿಸ್ಬೋದು. ಇಷ್ಟು ಕಷ್ಟ, ತನ್ನ ಶರೀರದಾಗ ರೋಗ ಅದಾವ, ಸಾಲದ ಕಾಟ ಐತಿ, ಮ್ಯಾಗ ಬಂಧುಗಳು ಭಯಾಗತ್ತಾರ, ಮತ್ತ ಮಿತ್ರರು ಅಪಮಾನ ಮಾಡಾಕತ್ತಾರ. ಇಂಥ ಒಂದು ಆಪತ್ತಿನ ಪರಿಸ್ಥಿತಿ ಒಳಗೆ ಅದ ನಮ್ಮ. ಇಂಥ ಆಪತ್ತಿನಿಂದ ಕೂಡಿಕೊಂಡಿದ್ರು ಕೂಡ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಅನ್ಯರದ ಒಂದು ತೃಣ ಅಂದ್ರೆ ಹುಲ್ಲು ಕಡ್ಡಿನೂ ಬ್ಯಾಡ ಅನ್ನುವಷ್ಟು ಮುಟ್ಟಂಗಿಲ್ಲಪ್ಪ, ನಾನು ಅನ್ಯರದು ಧನ ನಾನು ಮುಟ್ಟಂಗಿಲ್ಲ, ಅದು ಕೂಡ ಅಂದ್ರೆ ತೃಣವನ್ನು ಕೂಡ ಹಿಡಿಯದಿರಲು ಅದಕ್ಕೆ ಅಸ್ಥೇಯ ಅಂತಾರೆ. ನಮ್ಮಲ್ಲಿ ಇವು ಗುಣ, ಇವು ಸಾಧಕರಿಗೆ ಏನ್ ಬಂದೇವಿ, ಇವು ಐತಿದು. ಹೊರಗಿನ ಮಂದಿಗಡೆ ಇಲ್ಲಿದು ಏನ್ರಿ, ಅದಕ್ಕೆ ಅವ್ರು ಅಲ್ಲೇ ಅದಾರ. ಇನ್ನ ಅಂದ್ರೆ ಪೂರ್ವ ಜನ್ಮದಲ್ಲಿ ಮಾಡಿದ ಅಧರ್ಮದಿಂದ ಬಡತನ ದುಃಖವು ಒದಗಿರಲು ಅದನ್ನು ಕಳೆಯುವುದಕ್ಕಾಗಿ ವರ್ತಮಾನ ಕಾಲದಲ್ಲಿ ಕಳ್ಳತನ ಮಾಡಿದರೆ, ಅಲ್ರಿ ನಮಗ್ ಬಡತನ ಯಾಕೆ ಬಂದದ, ಶ್ರೀಮಂತಗಿರಿ ಯಾಕೆ ಬಂದದ? ಹಂಗ ಬಂದೈತೆನ? ಜನ್ಮ ಜನ್ಮಾಂತರದಲ್ಲಿ ಕರ್ಮ ಏನದ, ಫಲ ಕೊಡದ ಹೋಗುದಿಲ್ಲ. ಬಡತನ ದುಃಖ ಬಂದೈತಿ ಅಂದ್ರ ನಾವು ಜನ್ಮಾಂತರದಲ್ಲಿ ಯಾರ್ದೋ ಏನೋ ಮೋಸ ಮಾಡೇವಂತ ಲೆಕ್ಕ. ಅಪಹರಿಸೇವಂತ ಲೆಕ್ಕ ನೋಡ್ರಿ, ರೊಕ್ಕ ದುಡ್ಡು ಅಪಹರಿಸೇವಂತ ಲೆಕ್ಕ.
ಆ ಬಡತನ ಕಳ್ಕೊಳಾಕ ಮತ್ ಈ ಜನ್ಮದಾಗ ಕಳ್ಳತನ ಮಾಡಿದ್ವಿ ಅಂದ್ರೆ ಇದನ್ನ ತೀರ್ಸಾಕ್ ಮತ್ತೆ ಏನಾಗ್ಬಿಟ್ಬೇಕು ನಾವು ಲೆಕ್ಕ ಹಾಕ್ರಿ ಅಂತಾರ ಅವ್ರು. ಇನ್ನೂ ನಾವು ಕಳ್ಳತನ ಮಾಡಿದ್ವಿ ಅಂತಂದ್ರ ಮುಂದುವರೆದು ದುಃಖವನ್ನೇ ಅನುಭವಿಸ್ಬೇಕಾಗ್ತದೆ. ಈಗ ಲೌಕಿಕ ಜನ್ಮ ನಮ್ದು ಏನದರಿ, ಏನೇನೋ ನೌಕರಿ ಒಳಗೆ ಹೆಚ್ಚು ಕಮ್ಮಿ ಆಗಿರ್ತಾವ ಅಥವಾ ವ್ಯವಹಾರದಾಗ ಆಗಿರ್ತಾವ. ಈಗ ಎಲ್ಲ ರಿಟೈರ್ಮೆಂಟ್ ಆಗಿಂದ ಈಗರ ಒಂದ್ ಸ್ವಲ್ಪ ನಮ್ಮಲ್ಲೇ ಮತ್ತೊಬ್ಬರ ಧನವನ್ನ ಅಪಹರಣ ಮಾಡಬಾರದು, ಅದು ಅಗ್ನಿ ಬೆಂಕಿಗೆ ಸಮ, ಅದು ನಾವೇನಾರ ಮಾಡಿದ್ವಿ ಅಂದ್ರೆ ಅದನ್ನ ಸೋಸಾಕ್ ಮತ್ತೆ ನಾವು ಬರಬೇಕಾಗ್ತದ ಅನ್ನುವಂಥದ್ದು ಹೆದರಿಕೆ ಇತ್ತಂದ್ರೆ ಅವ್ ಮಾಡಕ್ ಹೋಗುದಿಲ್ಲ. ಯಾವ ನೋಡ್ತಾನ ಅನ್ನುವಂತ ಸ್ವೇಚ್ಛಾಚಾರಿ ಇದ್ದಂದ್ರ ಮತ್ತೆ ಇನ್ನಷ್ಟು ಪಾಪನೇ ಬೆಳಿತೈತೆ ಹೊರತು ಪುಣ್ಯ ಎಲ್ಲಿ ಬೆಳೀತದ? ಮತ್ತ ನಿಜಗುಂಡ್ರು ಪುಣ್ಯವನ್ನೇ ಮಾಡು ಅಂತ ಹೇಳ್ಯಾರ. ಮತ್ತ ಇನ್ನಷ್ಟು ಪಾಪನ ಮಾಡ್ತೇವಂತಂದ್ರ ಅಲ್ರಿ ಅಮೃತ ತಿಂದವ್ರ ಬದುಕ್ತಾರೇನ್ರಿ? ಅಮೃತನ ಮುಂತೇನೆ ಅಂದ್ರೆ ಯಾರು ಉಳ್ದಾರೇನ್ರಿ? ಬಾಳ ಅಂದ್ರ 100 ವರ್ಷ ಬದುಕಬಹುದು. ಈಗಿನ ಕಾಲದಾಗಂತೂ 70-80 ವಯಸ್ಸು ಮಟ ಬದುಕಬಹುದು. ಎಂತ ಅಮೃತ ಉಂಡಾರ, ಯೋಗಾಸನ ಮಾಡ್ಕೊಂತ ಅದಾರ, ಏನು ಚಟ ಮಾಡಿಲ್ಲ, ಅಗ್ನಿ ಏನದ ಶಿಸ್ತಿಂದ ಜೀವನ ಮಾಡ್ಯಾರ, ವ್ಯಾಯಾಮ ಏಮ ಮಾಡ್ಕೊಂತ ಅದಾರ ಅಂದ್ರೆ 70-80 ವರ್ಷ ಬದುಕ್ತಾರ. ಮತ್ತೆ ಇನ್ನ ದುಶ್ಚಟಗಳು ಬಿದ್ದಾವ 70-80 ವರ್ಷ ಬದುಕ್ತಾನೇನ್ರಿ? ಸೆರೆ ಕುಡಿಯೋದು, ಮತ್ತೊಬ್ಬರ ಹಣ ಕಳುವು ಮಾಡೋದು, ಜೂಜಾಟ ಆಡೋರು, ಅಲ್ರಿ ಪಾಪ ಮಾಡಿ ಪುಣ್ಯ ಮಾಡಿದವ್ರು ಉಳಿಯಂಗಿಲ್ಲ, ಅವರು ಹೋಗಬೇಕ ಒಂದಿಲ್ಲ ಒಂದ್ ದಿವಸ. ಇನ್ನು ಪಾಪ ಮಾಡಿ ಬದುಕ್ತೀನಿ ಅಂದ್ರೆ ಹೆಂಗ್ ಸಾಧ್ಯ ಇಲ್ಲ ಅಂತ. ಆ ದುಃಖ ಬಂದೈತಿ, ದುಃಖ ಕಳ್ಕೊಳಕ್ ನಾ ಮಾಡ್ತೀನಿ ಅಂತಂದ್ರ ಅದು ಈಗ ಮಾಡಿದ್ದನ್ನು ಉಣ್ಣಾಕ್ ಮತ್ತೆ ಬರ್ಬೇಕಲ್ಲ. ಮುಂದೆ ಕೂಡ ಈಗ ದುಃಖವನ್ನ ಕಟ್ಟಿ ನೋಡ್ರಿ, ಪುಣ್ಯ ಮಾಡಿದ್ವಿ ಅಂದ್ರೆ ಸುಖ ಬರ್ತದ, ನಾವ್ ಅಲ್ಲಿ ಅಂದ್ರೆ ಕೇಳಂಗಿಲ್ಲ, ಅದು ಉಂಡ ಹೋಗ್ಬೇಕು. ಪಾಪ ಮಾಡಿದ್ವಿ ಅಂದ್ರೆ ದುಃಖ ಬರ್ತದ, ನಾನು ಒಲ್ಲೆಲ್ಲ ಬರಂಗಿಲ್ಲ, ಬಗ್ಗಿಸಿ ಉಳಿಸ್ತದ. ಅದು ಕರ್ಮದ ನಿಯಮಗಳನ್ನ ನಿಮ್ಗೆ ಹೇಳಿಲ್ಲ ಕಾಣ್ತೈತಿ. ನಾನು ಲಾ ಆಫ್ ಥಿಯರಿ ಅಂತ ಹೇಳ್ತೀವಿ ನಾವು. ಅದನ್ನ ನಮ್ ಗುರುಗಳು ಎಲ್ಲಿ ಹೇಳ್ಯಾರ ಅಂತ ತಿಳ್ಕೊಂಡು ಮೊನ್ನೆ ಕೇಳ್ಕೊಂತ ಬಂದೆ. ನಮ್ಮ ಇವ್ರು ದುಂಡಣ್ಣ ಕೇಳಿದೆ, ಎಲ್ಲಿ ಐತೆ ನೋಡ್ರಿ ಅಂದೆ. ಅವ್ರು ಎಲ್ಲಾ ಬುಕ್ ಹುಡುಕಾಡಿದಾರೆ, ಎಲ್ಲೂ ಸಿಗ್ಲಿಲ್ಲ ಅಂದ್ರು. ಕೊನೆಗೆ ನಾನರ ಓದೇನಿ, ಅಪ್ಪವ್ರು ಪರಮಾರ್ಥನ ಅಪ್ಪವ್ರು ಹೇಳಿದ್ದು ಎಲ್ಲಿ ಇರ್ಬೇಕು ಅಂತ ತಿಳ್ಕೊಂಡು ತೆಗೆದು ನೋಡಿದೆ. ಅದು ಸಾಧನ ಪಂಚಕ ಅಂತ ತಿಳ್ಕೊಂಡು ಶಂಕರಾಚಾರ್ಯರದ ಒಂದು ಕೃತಿ ಅದ. ಅದನ್ನ ಹೇಳುವ ಮುಂದೆ ಲಾ ಆಫ್ ಕರ್ಮ ಹೇಳ್ಯಾರ. ಆ ಕರ್ಮ ಬೆನ್ ಹತ್ತದ, ಬಿಡುದಿಲ್ಲ. ಆ ಲಾ ಆಫ್ ಕರ್ಮ ಏನ್ ಅನ್ನುವಂಥದ್ದನ್ನ ವಿಷಯವನ್ನ ಹೇಳಕ್ ಬರ್ತದ. ಬರ್ಕೋತಿದ್ರೆ ಹೇಳ್ತೀನಿ, ನಾವು ಬಾಳ ಚಂದ ಅದಾವ, ಹೇಳ್ತೀನಿ, ಇನ್ನೊಮ್ಮೆ ಯಾವಾಗಾರ ಹೇಳ್ತೀನಿ. ಯಾರಿಗಾರ ಆಸಕ್ತಿ ಇದ್ದ ಹೇಳ್ತೀನಿ. ಇಲ್ಲಾಂದ್ರೆ ಹಸ್ತಮಲಿಕೆ ಎಂಬ ಸ್ತೋತ್ರನ ಒಂದ್ 5 ಶ್ಲೋಕದ ಒಂದು ಪಾಠ ಅದ, ಅದನ್ನೇ ತಗೊಂಡ್ಬಿಟ್ರೆ ಬಹಳ ಚಲೋ ಆಗ್ತದೆ. ಯಾಕಂದ್ರೆ ಇವೆಲ್ಲಾ ಗ್ರಂಥಗಳ ದೊಡ್ಡ ದೊಡ್ಡ ಗ್ರಂಥಗಳನ್ನ ಅಭ್ಯಾಸ ಮಾಡೋಕಿನ ಹಸ್ತಮಲಿಕೆ ಎಂಬಂತ ಒಂದು 8 ಶ್ಲೋಕ, ಸಾಧನ ಪಂಚಕ ಅಂತ 5 ಶ್ಲೋಕ, ದೃಶ್ ವಿವೇಕ ಅಂತ ಸಣ್ಣ ಕೃತಿಗಳದಾವು. ಅವನ್ನ ಅಭ್ಯಾಸ ಮಾಡಿದ್ರೆ ಎಲ್ಲ ವೇದಾಂತದ ಆಳವಾದ ವಿಚಾರಗಳನ್ನ ಅಲ್ಲಿ ಶಂಕರಾಚಾರ್ಯರು ಅಗ್ನಿ ತಿಳಿ ಮಾಡಿ ಹೇಳ್ಕೊಂತ ಬಂದಾರ. ನೋಡ್ರಿ, ಅವಕ್ಕ ಪ್ರಕರಣ ಗ್ರಂಥಗಳು ಅಂತಾರ, ನಿಜಗೊಂಡ್ರು ಈ ಶಂಕರಾಚಾರ್ಯ ಗ್ರಂಥಗಳ ಅಂತವನ್ನ ಬೇಕಾದ್ರೆ ಅಭ್ಯಾಸ ಮಾಡೋಣ ಇನ್ಮ್ಯಾಲೆ. ಇವೆಲ್ಲ ಆದ್ಮೇಲೆ ನೋಡೋಣ. ಅದು ಏನು ಹೇಳ್ಬೇಕು ಅಂತ ಆಸಕ್ತಿ ಇರ್ತದ, ಯಾರು ಅಭ್ಯಾಸ ಮಾಡೋದಿಲ್ಲ, ಬರ್ಕೊಳ್ಳೋದಿಲ್ಲ, ಹೊಳ್ಳಿ ಕೇಳಿದ್ರೆ ಹೇಳೋದಿಲ್ಲ, ಅವಾಗ ಏನಾಗ್ತದ ಅಂದ್ರೆ ನನಗ ಏನಾಗ್ತೈತಿ ಅಂದ್ರೆ ನಿರಾಶೆ ಆಗ್ಬಿಡ್ತದ. ಇವ್ರಿಗೆಲ್ಲ ಏನ್ ಹೇಳಿದ್ರಪ್ಪ, ಇವ್ರು ಏನು ಯಾರು ಸೀರಿಯಸ್ನೆಸ್ ಇಲ್ಲ ಇವ್ರಿಗೆ ಅನಿಸ್ಬಿಡ್ತದ. ನಿಮಗೆ ಹೇಳಿಕಂದ್ರು ನಾನಂತೂ ಓದ್ತಾ ಇರ್ತೇನೆ. ನಿನ್ನೆ ಅದನ್ನ ಓದಿದ್ದೆ, ನಾ ಗ್ರಂಥ ಓದಿದ್ದೆ. ಅದು ಒಂದು 50-60 ಪೇಜಿನ ಗ್ರಂಥ ಅದ. ಅದನ್ನ ಓದಿದ್ದೆ ನಾನು. ಅದರ ಲಾ ಆಫ್ ಕರ್ಮ ಅಂತ ಬರ್ತಾವ, ಕರ್ಮದ ನಿಯಮಗಳು. ಕರ್ಮ ಬಿಡೋದಿಲ್ಲ ನಿಮಗ, ಏನ್ರಿ? ನಮ್ಮ ಸ್ವರೂಪ ತಿಳಿಯುವ ಮಟಾನು ಕರ್ಮ ಬೆನ್ನ ಹಾಕ್ತೈತಿ. ನಿಮ್ಮನ್ನ ಸ್ವರೂಪ ತಿಳ್ಕೊಂಡ ಮ್ಯಾಗ ಕರ್ಮ ಏನು ಮಾಡಂಗಿಲ್ಲ ನೋಡ್ರಿ. ಯಮಧರ್ಮನ ಆಟ ನಡೆಯಂಗಿಲ್ಲ ಅಲ್ಲಿ. ನಮ್ಮ ಸ್ವರೂಪ ತಿಳ್ಕೊಂಡ ಮೇಲೆ ಯಮಧರ್ಮನ ಆಟ ನಡೆಯಂಗಿಲ್ಲ ಅಲ್ಲಿ. ಎಲ್ಲಿ ಮಟ ನಮ್ಮ ಸ್ವರೂಪ ತಿಳ್ಕೊಳ್ಳೋದಿಲ್ಲ, ಕರ್ಮ ಬೆನ್ನ ಹತ್ತಾವ, ಯಮಧರ್ಮ ಬರ್ತಾನ. ಮತ್ತು ಯಾಕೆ ಹುಟ್ಟಿದೇವೋ ಸಾಯಾಕ, ಯಾಕೆ ಸಾಯ್ತೀವೋ ಹುಟ್ಟಾಕ. ಗಾಳಿ ಗುದ್ದಿ ಮೈ ನುಸ್ಕೊಳ್ಳೋ ವ್ಯವಹಾರ ಇದು ಚಾಲೂನ ಇದು. ಕಳ್ಳತನವನ್ನು ಬಿಟ್ಟು ಅಷ್ಟೇವೆಂಬ ಸಂಪಾದಿಸಿದ್ದು ಶ್ರೇಯಸ್ಕರ ನೋಡ್ರಿ. ಈಗ ಚಾರ್ವಾಕ್ರ ಏನಂತಾರ್ರಿ, ಮಾರಾಯ ಶರೀರಕ್ಕೆ ನೋವು ಆಗ್ತೈತಲ್ಲ, ದುಃಖ ಕೊಡಬೇಡ ಶರೀರಕ್ಕೆ ಅಂತಾರು. ಏನ್ರಿ, ಶರೀರಕ್ಕೆ ತ್ರಾಸ ಕೊಡಬಾರ್ದು. ಬಿಸಿಲು ಇದ್ರೆ ಬಿಸಿಲಾಗ ಹೋಗ್ಬೇಡ್ರಿ, ಕಷ್ಟಪಟ್ಟು ಬಿಡ್ಯಾಕ ಹೋಗ್ಬೇಡ್ರಿ. ಶರೀರಕ್ಕೆ ತ್ರಾಸ ಆದ್ರೆ ನಿನ್ಗ ತ್ರಾಸ ಆಕೈತಿ. ಶರೀರವೇ ಆತ್ಮ, ಶರೀರಕ್ಕೆ ನೋವು ಮಾಡಕ್ ಹೋಗ್ಬೇಡ್ರಿ. ಮತ್ತೇನ್ ಮಾಡ್ರಿ, ಸಾಲ ಮಾಡ್ರಿ, ತುಪ್ಪ ತಿನ್ರಿ,
ಸಾಲ ಮಾಡ್ರಿ ತಿನ್ರಿ, ಚಂದವಿ ಎರಡು ಮಾತಾಡ್ರಿ, ಎಲ್ಲರಿಗೂ ನೀ ರಾಜ ಆದಿದಿ, ನೀ ಬಾಳ ಶ್ರೇಷ್ಠ ದೀಪ, ನಿನ್ನ ಮಕ್ಳು ಚಲೋ ಅದಾವ, ನಿನ್ ಹೆಂಡತಿ ಹೊಗಳ್ರಲ್ಲ, ಮಂದಿನ ರೊಕ್ಕ ಇದ್ದವ್ರು ಹೋಗಿ ಹೊಗಳ್ರಿ, ರೊಕ್ಕ ಕೊಡ್ತಾರ ನಿಮ್ಗೆ. ಏನ್ರಿ? ದೇಹವೇ ಆತ್ಮ, ಮರಣವೇ ಮೋಕ್ಷ, ಮತ್ತ ಆತ್ಮ ಗೀತ್ಮ ಅದೇನೋ ಪುನರ್ಜನ್ಮ ಎಲ್ಲಾ ಸುಳ್ಳು. ಯಾರ ನೋಡ್ಯಾರೇನು? ಎಲ್ಲ. ಋಣಂ ಕೃತ್ವ ಘೃತಂ ಪಿಬೇತ್, ಸಾಲ ಮಾಡಿ ತುಪ್ಪ ತಿನ್ನು. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನ ಕುತಃ. ಅಲ್ರಿ ಇಲ್ಲೇ ಸುಟ್ಟು ನೋಡ್ತೇವೆ, ಹೋಗಿ ಯಾರ ಮಣ್ಣಿಗೆ ಹೋಗ್ಯಾರ ಇಲ್ಲ ಇಲ್ಲಿ ಮಠ ಅಂತಾನವ ಚಾರ್ವಾಕ, ಮಣ್ಣಿ ಗಿಣ್ಣಿಗೆ ಹೋಗ್ಯಾರಿಲ್ಲೋ, ಹೋಗಿ ಬರ್ರಿ, ಇಲ್ಲೇ ಬೆಂಕಿ ಹಾಕಿ ಸುಡ್ತಾರ, ಬೂದಿ ಆಗುದ್ ನೋಡ್ತೀವಿ, ಮತ್ ಬಿಟ್ಟು ಬರ್ತಾನ ಅಂತ ಹೇಳ್ತಾರ. ಬುಸ್ ತೊಳೆ ಮಕ್ಕಳು ಅಂತ ನಾವು ಬೈತಾನವ, ಈ ವೇದಾಂತಿಗಳಿಗೆ ಬೈತಾನವ. ಸಾಲ ಮಾಡಿ ತಿನ್ನು, ತುಪ್ಪನ ತಿನ್ನು, ಶರೀರಕ್ಕೆ ನೋವು ಮಾಡಕ್ ಹೋಗ್ಬೇಡ. ಇಲ್ಲೇ ಸುಡ್ತಾರ, ಏನು ಹುಟ್ಟಿ ಬರೋದು ಎಲ್ಲ ಸುಳ್ಳು, ಅವ್ರ ಮನೆ ಜೀತ ಸುಳ್ಳು, ಪಾಪ ಕರ್ಮ ಎಲ್ಲ ಸುಳ್ಳು, ಪಾಪನೂ ಇಲ್ಲ ಪುಣ್ಯನೂ ಇಲ್ಲ. ಇಲ್ಲಿ ಸುಟ್ಟ ಮ್ಯಾಗ ಎಲ್ಲಿ ಪಾಪ ಎಲ್ಲಿ ಪುಣ್ಯ ಅಂತ ನಾವ ಅಂತವ್ರಿಗೆ ಅಷ್ಟೇ ಹೇಳಿದ್ರೆ ಅವ್ರಿಗೆ ಏನ್ ಕೇಳ್ತಾರ್ರಿ? ಹೋಗೋ ಮರ ನೀ ಏನ್ ಹೇಳತ್ತೀರಿ? ನಮ್ಮೊಬ್ಬ ಶೆಡ್ಜಿ ಹೇಳವ, ನಾನು ಒಂದ್ 7 ವರ್ಷ ಮಾರವಾಡಿ ಅಂಗಡಿಯಾಗ ಕೆಲಸ ಮಾಡುವಂತ ಪ್ರಸಂಗ ಬಂದಿತ್ತು ನನ್ನ ಪ್ರಾರಂಭದಾಗ. ಆಮೇಲೆ ಸರ್ಕಾರಿ ನೌಕರಿ ಸಿಕ್ತು. ಚೋರಿ ಕರ್ನಾ ಪಾಪ ನೈ ಪಕಡಾ ಜಾನ ಮಹಾಪಾಪ ಅಂತಿದ್ದವ. ಏನ್ ಮಾಡ್ತೀರಿ? ಇಲ್ಲೇ ಕಳುವು ಮಾಡ್ಬೇಡ ಅಂತ ಅವ ಅಂತಿದ್ದ. ಕಳುವು ಮಾಡ್ಲಿಕ್ಕಂದ್ರೆ ನಮ್ದು ನಡೆಯಂಗಿಲ್ಲ. ಮಾರವಾಡ ದೇಶದಿಂದ ಎದಕ್ ಬಂದೇವಿ ನಾವು? ದಾನ ಮಾಡಕ್ ಬಂದೇವಿ, ಇಲ್ಲಿ ಧರ್ಮ ಮಾಡಕ್ ಬಂದೇವಿ, ವ್ಯಾಪಾರ ಮಾಡಿ ರೊಕ್ಕ ಮಾಡಕ್ ಬಂದೇವಿ ಅಂತಿದ್ದವ. ಚೋರಿ ಕರ್ನಾ ಪಾಪ ನೈ ಪಕಡಾ ಜಾನ ಪಾಪ ಹೈ, ಕಳುವು ಮಾಡೋ ತಪ್ಪಲ್ಲ, ಸಿಕ್ಕೋಕೊಂಡ್ ಬೀಳ್ಬೇಡ ಅಂತ. ಹೆಂಗದ ನೋಡಿ ಮಾರವಾಡಿ ಪಾಲಿಸಿ. ಚಾರ್ವಾಕ್ರಂತ, ಪಕ್ಕಾ ಚಾರ್ವಾಕ್ರಂತ. ಕಳ್ಳತನವನ್ನು ಬಿಟ್ಟು ಅಸ್ಥೇಯವನ್ನು ಸಂಪಾದಿಸುವುದು ಶ್ರೇಯಸ್ಕರವು. ಈ ಅಸ್ಥೇಯ ಗುಣವನ್ನ ಸಂಪಾದಿಸಿದ್ರೆ ಒಳ್ಳೆಯ ಗುಣ ಇದು. ಮತ್ತೊಬ್ಬರದು ಸಾಲಿ ಒಳಗಿದ್ದಂತ ಮಕ್ಕಳು ಸಹಿತ ಒಂದು ಪೆನ್ ಆಗಲಿ ಸೀಸ್ ಆಗಲಿ ಕಳುವು ಮಾಡಬಾರದು. ಅಸ್ಥೇಯವನ್ನು ಹೇಳಿದ್ರು. ಈಗ ಮುಂದೆ ಹೇಳ್ತಾರೆ, ಸ್ತ್ರೀ ಸಂಘವನ್ನು ಬಿಟ್ಟಿರುವ ಬ್ರಹ್ಮಚರ್ಯನ್ನ ಪ್ರತಿಪಾದನೆ ಮಾಡ್ತಾರೆ. ಭುವನದೊಳುಳ್ಳ ಸ್ತ್ರೀಯ ನಿಯಮದೊಳು ಎಂತೂ ಸಂಘವನ್ನು ಒಲ್ಲದಿರಲು ಅದು ತಾನೇ ಯುವತಿ ನೀನರಿ ಬ್ರಹ್ಮಚರ್ಯ ಎನಿಪುದು. ಸಾಧ್ಯವೇ ನೋಡು ಸಾಮಾನ್ಯ ಜನಕ್ಕಿದು, ಸಾಧ್ಯವೇ ನೋಡು ಸಾಮಾನ್ಯ ಜನಕ್ಕೆ ಅಂದ್ರೆ ಸಾಮಾನ್ಯ ಸಾಧ್ಯ ಇಲ್ಲ ಅಂದಂಗ. ಗುರು ಹೇಳಬೇಕು, ಅವನು ಅಷ್ಟ ಗಟ್ಟಿಬಿಟ್ಟಿರ್ಬೇಕು, ಅವನು ಹಂಗ ಇರ್ಬೇಕು. ಅವ ಹೇಳ್ತಾನ, ಅವನಲ್ಲೇ ಇಲ್ಲ ಅಂತಂದ್ರೆ ಏನು ಉಪಯೋಗ ಇಲ್ಲ. ಆಮ್ಯಾಗ ಕೇಳಿದ ಮಾತಿನ ಮಾತು ಏನಿರ್ತಾವಲ್ಲ, ಅವು ಮಾತು ಅವ್ರು ಸಾಧಿಸಿದವ್ರ ಮಾತ ಬೇರೆ ಇರ್ತಾವ, ಅವು ಪರಿಣಾಮ ಬೀರ್ತಾವ ಕೇಳುವರ ಅಂತಃಕರಣ ಮ್ಯಾಗ. ಮತ್ತ ಅವ್ರು ಹೇಳುದು ಬರೀ ಎಷ್ಟು ಹೇಳಾಕ ಕೂತಾರ ಮಾಡೋದು ಮತ್ತು ಅದನ್ನ ಅಂತಂದ್ರೆ ಅವು ಪರಿಣಾಮ ಬೀರುದಿಲ್ರಿ. ಕೇಳೋರ ಅಂತಃಕರಣ ಮ್ಯಾಗ ಪರಿಣಾಮ ಬೀರ್ಬೇಕಂದ್ರೆ ಮೊದಲು ಅವ ಸಾಧನೆ ಮಾಡಿರ್ಬೇಕು. ಜಗತ್ತಿನಲ್ಲಿರುವ ಸ್ತ್ರೀಯರ ಸಂಘವನ್ನು ತ್ಯಾಗ ಮಾಡಿರುವುದು ಇದು ಬ್ರಹ್ಮಚರ್ಯವೆಂದು ಹೇಳಿಸಿಕೊಳ್ತದೆ. ಆದರೆ ಸಾಮಾನ್ಯ ಜನರಿಗೆ ಇದು ಬರುವುದು ಕಷ್ಟ. ಎಲ್ಲರೂ ಹಳ್ಳಿಯಾಗ ಇದೀರಿ, ಪೇಟೆಗೆ ಹೋದಿರಿ, ನೋಡ್ರಿ ಎಲ್ಲ ಸುತ್ತಮುತ್ತಲು ಏನದಲ್ ಬರೋದು ನೋಡ್ರಿ. ಈ ಜಗತ್ತ ನಡೆದೈತಿ, ಎಲ್ಲ ಬರೇ ಎಲ್ಲೇ ಕಾಮದ ಸುತ್ತ ನಡೆದೈತಿ. ಒಂದು ಸಿನಿಮಾ ನೋಡ್ರಿ, ಒಂದು ನಾಟಕ ನೋಡ್ರಿ, ಒಂದು ಓಣ್ಯಾಗಿನ ಜಗಳ ನೋಡ್ರಿ, ಎಲ್ಲ ಆ ಸ್ತ್ರೀ, ಈ ಸೆಕ್ಸ್, ಈ ಕಾಮ, ಇದ್ರ ಸುತ್ತ ತಿರುಗಾಕತೈತಿ ಜಗತ್ತು. ಯಾರು ಪರಸ್ತ್ರೀಯರನ್ನ ತಮ್ಮ ಸಹೋದರಿಯರಂತ ತಿಳ್ಕೊಬೇಕು, ತಮ್ಮ ತಾಯಿಂದ್ರು ಅಂತ ತಿಳ್ಕೊಬೇಕು. ಹಿಂಗ ಜರ ಒಂದ ವೇಳೆ ನಾವು ನಿಜ ಜೀವನದಾಗ ನಾವು ಮಾಡಿದ್ವಿ, ನಮ್ಗ ಗೊತ್ತ, ನಮ್ಮ ಅಂತಃಕರಣಗ ಗೊತ್ತ ನಾವ್ ಹೆಂಗ ಅದೇವಿ ಅಂತ. ಮನವರಿಯದ ಕಳ್ಳತನವನ್ನು ಬಲ್ಲವರು ಯಾರು? ಮನಸ್ಸಿಗೆಲ್ಲ ಗೊತ್ತಿರ್ತದ. ನಾವು ಮಂದಿಗೆ ಏನಲ್ಲ ಸಾಚ ಆಗಿರ್ಬೋದು, ನಾ ಹಂಗ್ ಮಾಡಿಲ್ರಿ, ನಾ ಹಂಗ ಬಾಳ ಚಲೋ ಇದ್ದೆ ಹೇಳ್ಬೋದು. ನಿನ್ನ ಮನಸ್ಸಿಗೆ ಗೊತ್ತ ನೀ ಹೆಂಗ್ ಅದಿ ಅನ್ನೋದು. ನಮ್ಮ ಮನಸ್ಸಿಗೆ ನಾವ್ ಹೆಂಗ್ ಅದೇವ ಅಂತ ಗೊತ್ತ. ಬಳಿಕ ಶ್ರುತಿ ಮತ ಮುನಿಗಳ ಸಮ್ಮತವಾದ ನುತ ಬ್ರಹ್ಮಚರ್ಯವನ್ನು ಹೇಳುತ್ತಾರೆ. ಇದು ಅಷ್ಟು ಕೇಳೇ ಬಿಡ್ರಿ ಅಂತಾರೆ. ಇನ್ನಷ್ಟು ಒಳಗ್ ಹೋಗಿ ಶ್ರುತಿ ಮತಕ್ಕೆ ಅನುಸಾರವಾಗಿ ನುತ ಬ್ರಹ್ಮಚರ್ಯ ಅಂತಾರಲ್ಲ, ಹಂಗಂದ್ರೆ ಏನ್ರಿ?
ಋತುಮತಿಯಾದ ಕಾಲವನ್ನು ಮೀರದೆ ತನ್ನ ನಿಜ ಸತಿಯೊಳು ರತಿ ಸುಖವನ್ನು ಪಡೆಯುವುದು ನೃತ ಬ್ರಹ್ಮಚರ್ಯವೆನಿಪುದು ತಿಳಿ ನೀನು ಶ್ರುತಿಮತವಿದು ಸಾರ ಹೃದಯಳೆ. ಸಾರ ಹೃದಯ ಅಂದ್ರೆ ಸಾರ ಅಂದ್ರೆ ತಾತ್ಪರ್ಯವನ್ನು ಬಳಬಲ್ಲವಳೆ. ಶಬ್ದಕ್ಕೆ ಏನು ತಾತ್ಪರ್ಯ, ಈಗ ಅಲ್ಲಿ ಅರ್ಥ ಹೋಗ್ತದ ಇಷ್ಟು ವಿಚಾರ ಮಾಡಿದಂತ ಮನುಷ್ಯನಿಗೆ. ಶಬ್ದದಾಗ ನಿಲ್ಲುವುದಿಲ್ಲ, ಶಬ್ದದ ಅರ್ಥದ ಕಡೆ ಹೋಗಿ ನಿಲ್ಲುವಂತ ಭಾಗ್ಯ ಬರ್ತದ ಆತ್ಮೀಯರೇ. ಅಭ್ಯಾಸ ಮಾಡಿದಂಗ ಬರ್ತದ. ಋತುಮತಿಯಾದ ಕಾಲದಲ್ಲಿ ಅಂದ್ರೆ ಗರ್ಭಧಾರಣೆಗೆ ಯೋಗ್ಯತೆ ಉಳ್ಳಂತವಳು. ಈ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಅಂತ ಆಗ್ತದ, ತಿಂಗಳಿಗೆ 5 ದಿವಸ ಯೂಶುವಲಿ ಆಗ್ತಿರ್ತದ. ಅದು ಮುಟ್ಟು ಅಂತ ಹೇಳ್ತೀವಿ ನಾವು. ಅದು 40 ವರ್ಷ ಮಟನೂ ಆಗ್ತದ, 40-45 ವರ್ಷಕ್ಕೆ ಏನಾಗ್ತದ ಹೋಗ್ತದ. ಅದು ಇರು ಮಠ ತಾಯಂದ್ರಿಗೆ ಮಕ್ಕಳಾಗುವಂತ ಸಾಧ್ಯತೆ ಇರ್ತದೆ, ಗರ್ಭಿಣಿಯಾಗಿ ಮಕ್ಕಳು ನಡೆಯುವಂತ ಸಾಧ್ಯತೆ ಇರ್ತೈತಿ. ಅದು ಮುಟ್ಟು ನಿಂತಪ್ಪ ಅಂತಂದ್ರೆ ಮಕ್ಕಳಾಗಂಗಿಲ್ಲ. ಆ ಕಾಲವನ್ನು ಮೀರದೆ ನೋಡ್ರಿ, ಹೆಂಡತಿಯೊಳಗಿದ್ರು ಕೂಡ, ತನ್ನ ಹೆಂಡತಿ ಇದ್ರು ಕೂಡ ಆ ಒಂದು ಋತುಮತಿ ಕಾಲದಲ್ಲಿ 5 ದಿವಸದಲ್ಲಿ ಸಂಪರ್ಕ ಮಾಡಬಾರದು. ತನ್ನ ನಿಜ ಸತಿಯೊಳು ತನ್ನ ಹೆಂಡತಿಯಲ್ಲಿ ಸುರತ ಸುಖವನ್ನು ಹೊಂದುವುದು ಅಂದ್ರೆ ಅವಾಗ ಬಿಡ್ಬೇಕು. ಆ ನಂತರ ಹಗಲೊತ್ನಾಗ ಕೂಡಬಾರದು, ಸಾಯಂಕಾಲ ಹೊತ್ತಿಗೆ ಕೂಡಬಾರದು, ಅಮಾವಾಸ್ಯೆ ದಿವಸ ಕೂಡಬಾರ್ದು. ಹಿಂಗೆ ಕೆಲವೊಂದು ನಿಯಮಗಳದಾವ್ರಿ. ಹಂಗ ನಾವು ಆಚರಣೆ ಮಾಡಿ ನನ್ನ ಸ್ತ್ರೀಯೊಳಗ ನಾನು ಸುಖವನ್ನ ಸಂಸಾರಿ ಆದ್ರೂ ಕೂಡ ಪಡಿಬೇಕಂದ್ರ ಇಷ್ಟೆಲ್ಲಾ ನಿಯಮಗಳನ್ನ ಪಾಲಿಸಿದ್ರ ಅದಕ್ಕೆ ಏನಂತಾರ ಅಂದ್ರ ಶ್ರುತಿಯೊಳಗ ಅಥವಾ ಈ ಮುನಿಗಳು ಹೇಳುವಂತ ಮಾತು ನೃತ ಬ್ರಹ್ಮಚರ್ಯ ಅಂತ ಕರೀತಾರೆ. ಅಂದ್ರ ಸಮೀಪದಾಗ ಸ್ತ್ರೀಗಳು ಇದ್ರೂ ಕೂಡ ಇಂದ್ರಿಯ ನಿಗ್ರಹ ಇರ್ಬೇಕು. ಈಗಿನ ಸ್ವೇಚ್ಛಾ ವಾತಾವರಣ ಟಿವಿ ತೋರಿಸೋದು ನೋಡಿದ್ರ ಬಾಬಾ ಎಂತವ್ರಿಗಾದ್ರೂ ತಲೆ ಕೆಟ್ಟ ಹೋಗ್ತದೆ. ಅದಕ್ಕ ಇಂದ್ರಿಯ ನಿಗ್ರಹ ಮಾಡ್ಕೊಂತ ಇದ್ದು ಅದಕ್ಕೆ ನೃತ ಬ್ರಹ್ಮಚರ್ಯವನ್ನ ನಾವು ಆಚರಣೆ ಮಾಡಿದ್ರೆ ಅದು ಒಳ್ಳೆಯ ಗುಣ ಅನ್ಸ್ಕೋತದ. ಬಳಿಕ ಗಂಭೀರ ಮತ್ತು ಸುಖರೂಪವಾದ ಕ್ಷಮೆ ಎಂಬ ಗುಣವನ್ನು ಹೇಳುತ್ತಾರೆ. ಸ್ತುತಿ ನಿಂದೆಗಳು ಸಂತಸವಿಲ್ಲ, ನೋವಿಲ್ಲ. ಅತಿಶಯ ಮೆನೆ ತನಗೆನಿಸುವ ಸ್ಥಿತಿಯನ್ನೇ ಕ್ಷಮೆ ಎಂದು ತಿಳಿಯುವುದು ನೀನತಿ ಹಿತವದು ಸಕಲ ಸಜ್ಜನರಿಗೆ. ಸ್ತುತಿ ನಿಂದೆಗಳೊಳಗು ಕೆಲವು ಮಂದಿ ಸ್ತುತಿ ಮಾಡ್ತಾರೆ, ಅವಾಗ ಉಬ್ಬಬಾರದು. ಕೆಲವು ಮಂದಿ ತಿರಸ್ಕಾರ ಮಾಡ್ತಾರೆ, ಅವಾಗ ಪಾತಾಳಕ್ಕೆ ಹೋಗ್ಬಾರದು. ಹೊಗಳುವಿಕೆ ತಿರಸ್ಕಾರಗಳಲ್ಲಿ ಸಂತೋಷವಿಲ್ಲ, ದುಃಖವಿಲ್ಲ. ಹೊಗಳಿದಾಗ ಸಂತೋಷ ಇಲ್ಲ, ಬೈದಾಗ ದುಃಖವಿಲ್ಲ. ಹಿಂಗೇಂದ್ರ ತನಗ ಸ್ಥಿತಿ ಪ್ರಾಪ್ತ ಆಗೈತಿ ಅಂದ್ರ ಇದಕ್ಕೇನಂತಾರ್ರಿ? ಕ್ಷಮಾಗುಣ. ತನ್ನನ್ನು ಜನರು ಸ್ತುತಿಸಿದರೆ ಹಿಗ್ಗೂ ಇಲ್ಲ, ನಿಂದಿಸಿದರೆ ತಗ್ಗೂ ಇಲ್ಲ. ತಗ್ಗೂ ಇಲ್ಲ ಅನ್ನೋದು ತಗ್ಗಲ್ಲದು, ತಗ್ಗುವಿಕೆ, ಖುಷಿಯುವಿಕೆ. ಈ ರೀತಿ ಹಿಗ್ಗು ತಗ್ಗುಗಳಿಲ್ಲದಂತ ಯಾವಾಗಲೂ ಗಂಭೀರವಾದ ಸ್ಥಿತಿಯಲ್ಲಿ ಇರುವುದಕ್ಕೆ ಕ್ಷಮೆ ಎಂದು ಕರೆಯುತ್ತಾರೆ. ಇದು ಸಜ್ಜನರಿಗೆ ಬಹಳ ಹಿತಕರವೂ ಭೂಷಣವೂ ಆಗಿರುತ್ತದೆ ಎಂದು ತಿಳಿಯತಕ್ಕದ್ದು. ನೋಡ್ರಿ, ಅವಾಗ ರೆಸ್ಪಾನ್ಸ್ ಕೊಡ್ಬೇಡ್ರಿ. ಯಾರ ನಿಮಗೆ ಹೊಗಳಿದ್ರು ಅದಕ್ಕೆ ರೆಸ್ಪಾನ್ಸ್ ಕೊಡ್ಬೇಡ್ರಿ, ಬೈದ್ರು ರೆಸ್ಪಾನ್ಸ್ ಕೊಡ್ಬೇಡ್ರಿ. ಈಗ ಯಾರ ಬೈದ್ರು ನೀವು ಕೇಳ್ದಂಗಿದ್ರ ಅದ ಬೈಗಳು ಯಾರಿಗೆ ಹೋಗತ್ತಿರದ? ಹೊಳ್ಳಿ ಅವಂಗ ಹೋಗತ್ತದ. ನೀವ್ ಯಾಕಂದ್ರೆ ಸ್ವೀಕಾರ ಮಾಡ್ಬೇಕು. ನಾವ್ ಹಂಗಾಗೋದಿಲ್ಲ. ನಾವ್ ಯಾರ ಕತ್ತಿ ಅಂದಂದ್ರ ನಾವ್ 2 ಕಾಲು ಹೋಗಿ 4 ಕಾಲು ಹಾಕವ. ಅದು ಕತ್ತಿ ಹೆಂಗ್ ಒದರ್ತೈತೆ ಹಂಗ ಒದರಾಚಾರ ಮಾಡ್ತೀವಿ. ಕತ್ತಿ ಆಗೇ ಬಿಡ್ತೀವಿ ನಾವು. ಅವ ಕತ್ತಿ ಅಂತಂದ್ರೆ ನೀವು ಸುಮ್ಮಿದ್ರ ಕತ್ತಿ ತಾನ ಆಗ್ತಾನ. ಕೆಲವು ಮಂದಿದ್ ಏನಾದ್ರು ನೆಗೆಟಿವ್ ಮಾತಾಡ್ಲಿಕ್ಕಂದ್ರೆ ಅವ್ರಿಗೆ ಉಂಡಿದ ಆಹಾರ ಪಚನನೇ ಆಗುದಿಲ್ಲ. ಚಲೋ ಇದ್ರು ಅವ್ರ ಬಗ್ಗೆ ಕೆಟ್ಟ ಮಾತಾಡ್ತಾರ. ಹೊರಗಿನ ಮಂದಿ ಅಲ್ಲ, ಮನೆಯ ಮಂದಿನ ಎಲ್ಲ ಗೊತ್ತಿರ್ತದ, ಆದ್ರೂ ಮಾಡ್ತಾರ. ನೋಡ್ರಿ, ಏನಂತೀರಿ ನೀವು? ಗೊತ್ತಿರ್ತೈತಿ ಅವ್ ಒಳ್ಳೆವ ಚಲೋ ಅಂತವಲ್ಲ ಅಂತ ಗೊತ್ತಿರ್ತದ, ಆದ್ರೂ ಮಾತಾಡ್ತಾರ. ಚಟ ಅಂತೀರಿ, ಏನದು ಸಮಾಧಾನ ಮಾಡ್ಕೋತಾರಂತೀರಿ? ನೋಡ್ರಿ, ಮನುಷ್ಯನ ಗುಣ ಹೆಂಗದ. ಒಳ್ಳೆಯವ್ರ ಮತ್ತೆ ಒಳ್ಳೆ ಅಗದಿ ಏನು ಕೆಟ್ಟ ಮಂದಿ ಕ್ರೂರ ಮಂದಿ ಅದೆಲ್ಲ ಹೇಳೋದ. ಸಹಜ ಗುಣ ಐತಿ ಮನುಷ್ಯನಿಗೆ, ಅಸಹನೆ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರ ಹಿಂಗೆ ಬೈದ್ರ ನೀವು ತಗ್ಗಬಾರದು, ಉಗ್ಗಬಾರದು. ಯಾರ ಹೊಗಳಿದ್ರ ಉಬ್ಬಬಾರದು.
ತುಂಬಾ ಸೀರಿಯಸ್ ನಿಮ್ ಗಂಭೀರ ಸ್ಥಿತಿಯೊಳಗೆ ಇರ್ಬೇಕು ನೀವು. ಅವು ಎರಡು ಅವ್ರಿಗೆ ಹೋಗ್ತಾವ. ಇನ್ನ ಬಹಳ ಸಂಕಟ ಕಾಲ ಸಂಭವಿಸಿದರೂ ದೋಷಾಸ್ಪದವಾದಂತಹ ವಸ್ತುಗಳು ನಷ್ಟವಾದರೂ ಕೂಡ, ಮೋಹಾಸ್ಪದವಾದ ವಸ್ತುಗಳು ನಷ್ಟವಾದರೂ ಕೂಡ ಆ ಕಾಲದಲ್ಲಿ ಧೈರ್ಯವಿರಬೇಕೆಂದು ಹೇಳುತ್ತಾರೆ. ಇದು ಬಹಳ ಮುಖ್ಯ ನೋಡ್ರಿ. ನಮಗೆ ಇನ್ನೂ ಜ್ಞಾನ ಆಗಿತ್ತು ಅಂದ್ರೆ ಹೋಲ್ಬಿಡ ಅಂತ ಹೇಳು, ಅದೆಲ್ಲ ಮಿಥ್ಯಾದ ಅನ್ನೋ ಕಲ್ಪನೆ ಇಲ್ಲ ಅಂದಾಗ, ಸತ್ಯತ್ವ ಬುದ್ಧಿ ಇದ್ದಾಗ ಇದರ ಒಂದು ಮೋಹದ ವಸ್ತು ಕಳೆದು ಹೋತಂದ್ರ ಯಾರ ತೀರ್ಕೊಂಡ್ರು, ಅಥವಾ ನಮಗೆ ಏನಾರ ಸಂಕಟ ತೊಂದ್ರೆ ಮಾನಸಿಕ ಹಿಂಸೆ ಆತಂದ್ರ ಅವಾಗ ಜೀವನ ಯಾಕೆ ಇಡ್ಬೇಕು ಅನಿಸ್ತದ. ಧೈರ್ಯನೇ ಇರುವುದಿಲ್ಲ. ಧೈರ್ಯ ಎಂತ ಧೈರ್ಯ ಐತಂದ್ರೂ ಕುಂದು ಹೋಗ್ತದೆ. ವೇದಾಂತ ಅಭ್ಯಾಸ ಮಾಡಿದವ್ರಿಗೆ ಮಾತ್ರ ನಮ್ಮ ಸ್ವರೂಪ ನೆನಪು ಮಾಡ್ಕೊಂಡ್ರೆ ನಾವು ಪಾರಾಕೇವಿ ಏನ್ರಿ. ಸೊ ಅದಕ್ಕ ಅಭ್ಯಾಸ ಮಾಡ್ಬೇಕು ಅನ್ನೋದು. ನಮ್ಮ ಕೈಗೆ ಇದು ಉಪಯೋಗ ಬೀಳ್ಬೇಕು. ಇವಿ ವೇದಾಂತ ಕಲ್ತಿದ್ ಬರೀ ಹೇಳಾಕ ಕೇಳಾಕ ಅಲ್ಲ, ಬರೀ ಟೈಮ್ ಪಾಸ್ ಅಲ್ಲ. ಇದು ನಮಗ ಕಷ್ಟ ಕಾಲದಾಗ ಉಪಯೋಗ ಬರ್ಬೇಕಿದೆ ಏನ್ರಿ. ಸಂಕಟ ಕಾಲ ಬಂದಾಗ ನಮ್ಗೆ ಧೈರ್ಯ ಕೊಡ್ಬೇಕದು. ಏನೋ ವ್ಯಾಪಾರದಲ್ಲಿ ನುಕ್ಸಾನ್ ಆಗೈತಿ, ಧೈರ್ಯ ತಗೋಬೇಕು. ಏನೋ ಯಾರೋ ನಮ್ಗೆ ಅಗದಿ ಆತ್ಮೀಯರು ಅಪ್ರಾಪ್ತ ವಯಸ್ಸಿನವ್ರು ತೀರಿ ಹೋದ್ರು, ಧೈರ್ಯ ತಗೋಬೇಕು. ನೋಡ್ಬೇಕ್ರಿ ಕೆಲವೊಂದ್ ಮಂದಿ ಅಬ್ಬಾಬಾಬು ಅಲ್ಲ ಸಹಜ ಐತಿ. ಯಾಕಂದ್ರೆ ಅವ್ರಿಗೆ ಆತ್ಮಜ್ಞಾನ ಇರುವುದಿಲ್ಲ, ಧೈರ್ಯ ಬರುದಿಲ್ಲ. ಧೈರ್ಯ ಬೇಕಂದ್ರ ಒಂದ್ ಏನ್ರ ತಳಪಾಯ ಬೇಕಲ್ರಿ. ನಿಲ್ಲಾಕ ತನಗ ತಳವಾದ ತಳ ಇಲ್ಲ ಅಂತಂದ್ರ, ಆಶ್ರಯ ಇಲ್ಲ ಅಂತಂದ್ರ ನಿರಾಶ್ರಿತ ಆಗ್ಬಿಡ್ತಾರ. ಒಬ್ಬ ಹೆಣ್ಮಗಳು, ಒಂದ್ 25 ವರ್ಷದ ಹೆಣ್ಮಗಳು ದವಾಖಾನೆಗೆ ಬಂದಿದ್ಲಿ. ಆಕೆ ಗಂಡ ಆಕ್ಸಿಡೆಂಟ್ ನ ತಿಳ್ಕೊಂಡಿದ್ದ, ಕಾರ್ ಡ್ರೈವರ್. ಅಯ್ಯೋ ಆಕಿ 4 ಮಂದಿ ಹೊತ್ಕೊಂಡ್ ಬರ್ತಿರೋ, ಆಕಿಗೆ ಕಂಟ್ರೋಲ್ ಆಗ್ಬಾಳ. ಆಕಿ ಮುಸ್ಕದ್ ಬೆಳಗತ್ತಾಳ. ಹಂಗ ನಾ ಇನ್ನು ಹೆಂಗ್ ಬದುಕ್ಲಿ, ನನ್ ಮಕ್ಕಳು ನೋಡೋರು ಯಾರು? 2 ಮಕ್ಕಳ ತಾಯಿ, ಗಂಡ ಸತ್ತಾನ, ಹರಿದೈಕಿ. ನನ್ ಜೀವನ ಹೆಂಗಿನ್ನು ನೋಡೋರು ಯಾರು? ಮತ್ ಸಹಜೈತಿ ಪರಿಸ್ಥಿತಿ. ಇಂಥ ಸಂಕಟಮಯ ಪರಿಸ್ಥಿತಿ ಒಳಗ ಆನಂದ ನೀವು ಹೆಂಗ್ ಇರಾಕತಿ? ಸಂತೋಷದಿಂದ ಇರಾಕ್ ಹೆಂಗ? ಧೈರ್ಯದಿಂದ ಇರಾಕ್ ಹೆಂಗ ಆಗ್ತದ? ತವ್ರ ಮನಿ ಆಶ್ರಯ ಇದ್ರೆ ಧೈರ್ಯ ಇರ್ಬೋದು, ಹೊಲ ಮನಿ ಆಗ್ತಂದ್ರೆ ಧೈರ್ಯ ಇರ್ಬೋದು. ಇವ್ಯಾವು ಇಲ್ದಾಗ ಸಂಕಟ ಬಂದಾಗ ಹೆಂಗ ಧೈರ್ಯ ಇರಕ್ ಸಾಧ್ಯ ರೀ? ಆತ್ಮಜ್ಞಾನ ಇರ್ಬೇಕ್ ಅಂದ್ರೆ ಧೈರ್ಯ ಬರ್ತದ ನೋಡಿ. ಇವ್ರೇನಂತಾರ, ಇನ್ನ ಆತ್ಮಜ್ಞಾನ ಆಗಿಲ್ಲ, ಧೈರ್ಯದಿಂದ ಇರ್ರಿ ಅಂತಾರ. ಧನ ಧಾನ್ಯ ಸುತಮಿತ್ರ ವನಿತಾದಿ ಹಾನಿಯೋಳು ಇನಿತು ರಾಗ ಮನದೊಳಗೆ ತನ್ನ ಮನಕ್ಕೆ ವಿಕೃತಿ ದೋರಲ್ದಿರಲದೆ ಧೃತಿ ಎಂದು ವನಿತೆ ನೀನ್ ಅವತರಿಸುವುದು ಒಲವಿಂದೆ. ತನು ಕಳವಾಗಬಾರದು, ಧಾನ್ಯ ಲೂಟಿ ಆಗಬಾರದು, ಮಕ್ಕಳು ಮೃತ ಆಗಬಾರದು, ಮಿತ್ರರ ಅಪನಂಬಿಕೆ ಮಾಡಬಾರದು. ಸ್ತ್ರೀ ಮೊದಲಾದವರು ವಿಷಯಗಳು ವಿಯೋಗವನ್ನು ಹೊಂದಿದರೂ ಕೂಡ ಅವುಗಳಲ್ಲಿ ರಾಗದಿಂದ ಮನಸ್ಸು ಕಿಚ್ಚಿತ್ತಾದರೂ ವಿಕಾರ ಹೊಂದದೆ ಪರ್ವತ ಶಿಖರವಂತಿರಲು ಧೈರ್ಯದಿಂದ ಪರ್ವತ ಹೆಂಗ್ ನಿಂತೈತಿ ಹಂಗ್ ನಿಂದಿರ್ಬೇಕು. ಅದು ಧೈರ್ಯವೆಂದು ಹೇಳಲ್ಪಡುತ್ತದೆ. ಈ ಗುಣವನ್ನು ನೀನು ಬಹಳ ಪ್ರೀತಿಯಿಂದ ಸ್ವೀಕರಿಸು. ಈ ಗುಣವನ್ನ ನೀನು ಸ್ವೀಕರಿಸು, ಅದ್ರ ಬೆಳೆಸ್ಕೋಬೇಕಂತಾರ. ಬಳಿಕ ಪ್ರಾಣಿಗಳಿಗೆ ಕಷ್ಟ ಒದಗಿರಲು ಅದನ್ನು ಹೋಗಲಾಡಿಸುವುದಕ್ಕೆ ಸಹಾಯವನ್ನು ಮಾಡುವುದೇ ದಯವೆಂದು ಹೇಳುತ್ತಾರೆ. ಪಗೆ ಕೆಳೆ ಸತಿಸುತಾದಿಗಳಲ್ಲಿ ಕ್ಲೇಶಗಳು ಒಗಿಯೇ ರಕ್ಷಿಪನೆಂಬಿ ಮತಿ ತನ್ನ ಬಗೆಯೊಳು ಉದಯಿಸಲದು ದಯವೆಂದು ತಿಳಿ ನೀನು ನಗೆ ಮೊಗಧರಿಸಿ ಸಂತಸದಿಂದ. ವೈರಿ, ಮಿತ್ರ, ಸತಿ, ಸುತ ಮೊದಲಾದವರು ಯಾರೇ ಆಗ್ಲಿ, ಅವರಿಗೆ ನಾನಾ ತರದ ದುಃಖಗಳು ಒದಗಿದರೆ ಆ ಕಷ್ಟಗಳನ್ನು ನಾನು ದೂರ ಮಾಡುತ್ತೇನೆಂದು ಅವರಿಗೆ ಅಭಯವನ್ನು ಕೊಡ್ತಕ್ಕಂಥ ಬುದ್ಧಿ ಉದಯವಾದರೆ ಅದು ದಯವೆಂದು ಹೇಳಲ್ಪಡುತ್ತದೆ. ನೋಡ್ರಿ, ಕೆಲವೊಬ್ಬರಿಗೆ ಇರ್ತೈತಿ ಅದು ಏನು ಸಹಜ, ಹಂಗ ಗುಣ ಬೆಳೆಸ್ಕೊಂಡಿರ್ತಾರೆ. ಜ್ಞಾನಿ ಅಂತ ಇರಂಗಿಲ್ಲ, ಅವರು ಸಾಮಾನ್ಯ ಜನರೇ ಇರ್ತಾರೆ. ಏನ್ ಬಿಡಪ್ಪ, ಮನುಷ್ಯಾಗ ಬರದ ಏನ್ ಮರಕ್ ಬರ್ತೈತಿ, ಏನು ಬಂದತಲ್ಲ ಎದುರಿಸ್ಬೇಕು, ಮತ್ತೆ ಏನ್ ಮಾಡೋದು? ಬೇರೆ ಏನ್ ಮಾಡಕ್ ಸಾಧ್ಯ ಅದ? ಏನದ? ಏನ್ ಊರ್ಲಾಕೊಳ್ಳೋದು ಅದ ರೀ? ಈಸಬೇಕು, ಜಯಿಸಬೇಕು ಅನ್ನುವಂತ ಮಾತುಗಳನ್ನ ಅವ್ರಿಗೆ ಧೈರ್ಯ ತುಂಬಬೇಕಾಗ್ತದೆ. ಹಂಗ ಧೈರ್ಯವನ್ನು ತುಂಬಿದ್ರೆ ಅದಕ್ಕೆ ದಯಾ ಅಂತ ಅನ್ಸ್ಬೋದು. ಅಂತವ್ರ ಮಾತು ಕೇಳಿದ್ರೆ ಅವ್ರಿಗೆ ಅವಾಗ ಖುಷಿ ಅನಿಸ್ತದೆ. ಅವ್ರಿಗೆ ಖುಷಿ ಆಗುವಂತ 2 ಮಾತುಗಳನ್ನು ಆಡ್ಬೇಕು. ಅವರು ಆ ಒಂದು ಸಂಕಟದ ಪರಿಸ್ಥಿತಿಯಿಂದ ಎದುರಿಸುವಂತ ಸಾಮರ್ಥ್ಯ ಅನುಕೂಲ ಆಗ್ತದೆ ನಾವು ದಯೆ ತೋರಿಸಿದ್ರಿ. ಏನ್ರಿ? ನಿನ್ ಕರ್ಮ ಅಂತದ ಐತ್ ಬಿಡ, ಅದಕ್ಕ ನೀವ್ ಉಣ್ಣಾಗತಿ ಉಣ್ಣು ಅಂದ್ರೆ ಇನ್ನೂ ಅಷ್ಟು ತ್ರಾಸ ಆಗತ್ತೆ, ಹೆಂಗ ಅನ್ನಕ್ ಹೋಗ್ಬಾರ್ದು. ಏನ್ರಿ?
ಕಷ್ಟಗಳ ಬರುವಪ್ಪ ಮನುಷ್ಯಾಗ ಬರದ ಏನು ಮರಕ್ ಬರ್ತಾವೇನೋ ಅಂತ ಹೇಳ್ಬೇಕು, ಸಮಾಧಾನ ಹೇಳುದು. ದಯೆ ಬಳಿಕ ದ್ವಂದ್ವ ಅವ್ರಿಗೆ ಬಂದಾಗ ಗೊತ್ತಾಗದು. ಜನ ನಾವ್ ಹಿಂಗ ನಮ್ದು ಏನಾಗೈತೆ ಗೊತ್ತಿದ್ದಲ್ರಿ, ನಮಗ್ ಬಂದಾಗ ಅವ್ರು ಹೇಳ್ತಾರ ಬಂದ್ ಸಮಾಧಾನ. ಆಮ್ಯಾಗ ಅವ್ರಿಗೆ ಅದ ನಾವು ಸಮಾಧಾನ ಹೇಳಕ್ ಹೋಗ್ತೀವಿ. ಇದು ಬರ್ತೈತಿ ನಮ್ದು ಹಣೆ ಬರ. ಬಳಿಕ ದ್ವಂದ್ವ ಪ್ರಸಂಗದಲ್ಲಿ ಸರಳ ಸ್ವಭಾವವುಳ್ಳ ಸಮಬುದ್ಧಿಯೇ ಆರ್ಜವವೆಂಬ ಗುಣವನ್ನು ಹೇಳುತ್ತಾರೆ. ಈಗ ದ್ವಂದ್ವ ಬರ್ತದೆ ಒಮ್ಮೆಮ್ಮೆ, ಮಾಡ್ಲೇವು ಬಿಡ್ಲೇವು, ಹೇಳಲೇವು ಬ್ಯಾಡು, ಹೇಳಿದ್ರೆ ಏನಾಕತಿ ಬಿಟ್ರೆ ಏನಾಕತಿ. ಏನು ಹೇಳಿದ್ರು ಒಂದ್ ಸಂಕಟ, ಬಿಟ್ರು ಅತ್ತಾಗ ಹುಲಿ ಇತ್ತ ಬಾವಿ, ಅತ್ತಾಗ ಹೋದ್ರೆ ಹುಲಿ ಬಾಯ ಬೀಳ್ಬೇಕು, ಇತ್ತಾಗ ಹೋದ್ರೆ ಬಾವಿ ಬೀಳ್ಬೇಕು. ಏನ್ ಮಾಡ್ಲಿ ಇಂತ ದ್ವಂದ್ವ ಅಂತ. ಏನ್ ಒಂದ್ ಮಾಡಕ್ ಅವಕಾಶ ಇರಂಗಿಲ್ಲ, ಎರಡು ಇರ್ತಾವ ಅವಕಾಶ, ಎರಡು ಮಾಡಕ್ಕೂ ಒಂದೊಂದು ದೋಷ ಇರ್ತಾವ. ಅದಕ್ಕೆ ದ್ವಂದ್ವ. ದ್ವಂದ್ವಿದ್ದಾಗ ಏನ್ ಮಾಡ್ಬೇಕು ಅಂತಾರ, ಸರಳ ಸ್ವಭಾವವುಳ್ಳ ಸಮಬುದ್ಧಿಯೇ ಆರ್ಜವವೆಂದು ಹೇಳಿಸಿಕೊಳ್ತದೆ. ಸಕಲ ನಿವೃತ್ತಿಗಳು, ಸಕಲ ಪ್ರವೃತ್ತಿಗಳು, ಸಕಲ ಧರ್ಮದ ಎಡೆಗಳು, ಸಕಲ ವಿಷಯದಳು ಸಮಬುದ್ಧಿಯದು ತನಗೆ ಅಕಲಂಕವೆನಿಸುವ ಆರ್ಜವವತ್ತು. ನೋಡ್ರಿ ಇವ್ರು ಏನಂತಾರ, ಇವೆಲ್ಲ ಗಳಸು ಅಂತ ಹೇಳ್ತಾರ. ಇವೆಲ್ಲ ಜ್ಞಾನಿಗೆ ಮಾತ್ರ ಇರಕ್ ಸಾಧ್ಯ ಹೊರತು ಉಳಿದವ್ರಿಗೆ ಹೇಳಕ್ ಸಾಧ್ಯನೇ ಇಲ್ಲ. ಜ್ಞಾನ ಆಗದ ಹೊರತು ಗುಣ ಬರೋದಿಲ್ಲ. ಇದು ಹೆಂಗೈತಿಪ್ಪ ಅಂತಂದ್ರ, ಒಬ್ಬವನಿಗೆ ಲಗ್ನದ ಹುಚ್ಚಿಡೋದ. ಏನಾಗೈತ್ರಿ ಹುಚ್ಚು? ಲಗ್ನ ಆಗಿದ್ದಕ್ಕೆ ಆಗ್ಲಾರ್ದಕ್ ಹುಚ್ಚಿಡ್ದದ. ಬೇರೆ ಏನಿಲ್ಲ, ಎಲ್ಲ ಶಾಣೆ ಅದಾನ, ಚಲೋ ಅದಾನ, ಎಲ್ಲ ಅದಾನ. ಅವ ಕನ್ಯಾ ಕೊಡೋ ಕನ್ಯಾ ಪಿತೃ ಏನಂತಾನ, ಹುಚ್ಚಿಗೆ ಹೆಂಗ್ ಕೊಡ್ಲಿ ಇಲ್ಲ ಅನ್ನ ಕನ್ಯಾ ಅಂತಾನ. ಅವಂಗೆ ಹುಚ್ಚಿಗೆ ಅವಾಗ ಏನೂ ತೊಂದರೆ ಇಲ್ಲ, ಅವ್ನ ಕನ್ಯಾ ಕೊಡ್ಲಾರ್ದಕ್ ಹುಚ್ಚಿಡೋದು. ಹಿಂಗಾಗೈತೆ ನಮ್ ಬಾಳೆ. ಇವು ಎಲ್ಲಾ ಗುಣಗಳು ಇದ್ರೆ ನಮ್ಗೆ ಜ್ಞಾನ ಆಗ್ತದ. ಜ್ಞಾನ ಇದ್ದವಂಗ ಈ ಗುಣ ಇರ್ತಾವ. ಹಿಂಗೈತಾವ ಸಂದರ್ಭ ಏನ್ರಿ. ಈ ಗುಣಗಳ ನಮ್ಮಲ್ಲಿ ಬರ್ಲಿ ಅಂತಿಕೊಂಡು ಪ್ರಾರ್ಥನೆ ಮಾಡ್ಕೊಂತ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ನಾವು ಸ್ವರೂಪದ ಜ್ಞಾನ ಮಾಡ್ಕೊಂಡಿವಿ ಅಂದ್ರೆ ಆಟೋಮೆಟಿಕ್ ಈ ಗುಣಗಳು ನಮ್ಮಲ್ಲಿ ಬಂದೇ ಬಿಡ್ತಾವ. ಇವು ಮೊದಲು ಇವನ್ನೆಲ್ಲ ಇಟ್ಕೊಂಡೆ ನಾವು ಮಾಡ್ತೀವಿ, ನಾವು ಶಾಸ್ತ್ರಕ್ಕೆ ಪ್ರಯತ್ನ ಮಾಡ್ತೀವಿ ಅಂದ್ರೆ ಆಗೋದೇ ಇಲ್ಲ, ಅದು ಬರಂಗಿಲ್ಲ. ಹುಚ್ಚ ಬಿಡವಲ್ದು, ಅವನ್ ಲಗ್ನ ಆಗಬಾರ್ದು. ಹಂಗಾಗೈತಿ ನಮ್ಮ ಬಾಳೆ. ಯಾಕೆ ನಮ್ಮ ಸಾಧನೆ ಕುಂಠಿತ ಆಗೈತಿ ಅಂದ್ರ, ಈ ಗುಣಗಳು ಜ್ಞಾನಿಯಲ್ಲಿ ಮಾತ್ರ ಇರಕ್ ಸಾಧ್ಯ, ಉಳಿದವ್ರಿಗೆ ಬರೋದೇ ಇಲ್ಲ. ಇವು ಗುಣಗಳ ಸಾಧ್ಯನೇ ಇಲ್ಲ ಬರಕ್. ಅದಕ್ಕೆ ಏನದ ರೀ, ಕರ್ಮಯೋಗ, ಉಪಾಸನ ಯೋಗ, ಜ್ಞಾನ ಯೋಗ, ಇವು ಸಾಧನೆ ನಿರಂತರ ಮಾಡ್ಕೊಂತ ಹೋಗ್ಬೇಕು. ಜನ್ಮಾಂತರ ಸಾಧನೆ ಅದರಿ ಇದೆ. ಒಂದೇ ಜನ್ಮದಾಗ 2 ವರ್ಷ ಮಾಡಿದ್ರೆ ಸಾಕೇನ್ರಿ? 6 ತಿಂಗಳು ಮಾಡಿದ್ರೆ ಸಾಕೇನ್ರಿ? ಇಲ್ಲ. ಯದ್ ಸತ್ವೇ ಯದ್ಭಾವ ಏನ್ರಿ, ಎಲ್ಲಿ ಮಠ ಅಜ್ಞಾನ ಹೋಗುದಿಲ್ಲ ಅಲ್ಲಿ ಮಠ ಮಾಡ್ಬೇಕು. ಅದು 1 ಜನ್ಮದಾಗ ಹೋಗ್ಲಿ, ಅಥವಾ ಅದು 10 ಜನ್ಮದಾಗ ಹೋಗ್ಲಿ, ಅಥವಾ 100 ಜನ್ಮದಾಗ ಹೋಗ್ಲಿ, ಅಜ್ಞಾನ ಹೋಗ್ ಮಠ ಸಾಧನೆ ಮಾಡಲೇಬೇಕು. ಅಂತೂ ಇವು ಶಬ್ದರ ನಮ್ಗೆ ಇರ್ಬೇಕಲ್ಲ, ಕಿವ್ಯಾಗ ಬೀಳ್ಬೇಕು. ಆರ್ಜವ ಅಂದ್ರೆ ಏನ್ರಿ ಹೇಳ್ತಾರ ನಾವು. ಪ್ರವೃತ್ತಿ ನಿವೃತ್ತಿ ಇವ ದ್ವಂದ್ವ. ಧರ್ಮ ಅಧರ್ಮ ಇವು ದ್ವಂದ್ವ. ಇಷ್ಟ ಅನಿಷ್ಟ ಇವುಗಳಲ್ಲಿ ತಾನು ಸಮಬುದ್ಧಿ ಉಳ್ಳವನಾಗಿರಬೇಕು. ನಾವು ಹಂಗಲ್ಲ, ಇಷ್ಟ ಬಂದ ವಸ್ತು ಪ್ರಾಪ್ತಿ ಆಗ್ಲೇಬೇಕು, ಅನಿಷ್ಟ ಆದ ವಸ್ತು ನಿವೃತ್ತಿ ಆಗ್ಲೇಬೇಕಂತೀವಿ ನಾವು. ಪ್ರವೃತ್ತಿ ನಿವೃತ್ತಿ ನಮ್ದು. ಎರಡರ ಸಮಬುದ್ಧಿ ಇರಲ್ಲ. ಯಾಕಂದ್ರೆ ಇವತ್ತು ಇಷ್ಟ ಆಗಿದ್ದು ನಾಳೆ ಅನಿಷ್ಟ ಆಗ್ಬೋದು. ಇವತ್ತು ಪ್ರವೃತ್ತಿ ಇದ್ದಿದ್ದು ನಾಳೆ ನಿವೃತ್ತಿ ಆಗ್ಬೋದು. ಇವತ್ತು ಧರ್ಮ ಅನ್ಸಿದ್ದು ನಾಳೆ ಅಧರ್ಮ ಅನಿಸ್ಬಹುದು, ಹೇಳಕ್ ಬರಂಗಿಲ್ಲ. ಇವತ್ತು ಬೇಕಾಗಿ ಅನ್ಸಿದ್ದು ನಾಳೆ ಬ್ಯಾಡ ಅನಿಸ್ಬಹುದು. ಅದಕ್ಕೆ ಬೇಕನ್ನೋದಕ್ಕೂ ಅಷ್ಟು ಮಹತ್ವ ಕೊಡ್ಬೇಡ್ರಿ, ಬ್ಯಾಡ ಅನ್ನೋದಕ್ಕೂ ಅಷ್ಟು ಮಹತ್ವ ಕೊಡ್ರಿ. ಸಂಬಂಧದಿಂದ ಇರ್ರಿ. ಏನ್ ಬರ್ತದ ಈಶ್ವರಾರ್ಪಣ ಬುದ್ಧಿಯಿಂದ ಸ್ವೀಕಾರ ಮಾಡ್ರಿ. ಅಪ್ಪ ನಾ ಎದಕ್ ಅಧಿಕಾರಿ ಇದ್ದೀನಿ, ಅಷ್ಟು ಕೊಡ್ತಾನ ಭಗವಂತ, ಕೊಟ್ಟದ್ರಾಗ ತಿಂದು ಉಂಡು ಆರಾಮಿರ್ರಿ. ನನಗೆ 2 ರೊಟ್ಟಿ ಕೊಟ್ಟಾನಲ್ಲ, ಅಷ್ಟ ತಿಂದ ಹೊಟ್ಟೆ ತುಂಬಿಸ್ಕೊಂಡು ಆರಾಮಿರಕಾಗತ್ತೆ ಇಲ್ಲೋ? ಏನ್ ಸಿಗ್ತದ ಅದ್ರಾಗ ತೃಪ್ತಿ ಇರ್ಬೇಕು. ಸಮಬುದ್ಧಿ ಇವನಾಗಿದ್ದರೆ ಅದು ಆರ್ಜವ, ಸರಳ ಗುಣ. ಆರ್ಜವ ಅಂತ ಸರಳ ಗುಣ. ಈ ಕೆಲವು ಮಂದಿ ಬಹಳ ಇದ್ರ ಆರ್ಜವದ ವಿರುದ್ಧ ಇರ್ತಾರ ಅವ್ರು. ಏನ್ರಿ, ಅವ್ರದ್ದು ಅಹಂಕಾರ ನೋಡ್ಬೇಕು ನೀವು. ಮಾತಾಡಂಗಿಲ್ಲ, ಸೂಟು ಬೂಟು ಡ್ರೆಸ್ ಬಹಳ ಅಗದಿ ಮಹತ್ವ ಕೊಡ್ತಾರೆ. ಯಾರು ಕೂಡ ಮಾತಾಡಂಗಿಲ್ಲ, ಗಂಭೀರ ಇರ್ತಾರೆ. ಏನಿವ ಬ್ಯಾರೆ ಲೋಕದಿಂದ ಬಂದಾನೇನೋ ಅನ್ನೋದಕ್ಕೆ ಇರ್ತಾರೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಕೆಲವು ಮಂದಿ.
ಸರಳ ಸ್ವಭಾವ ಇಲ್ಲ, ಅದು ಸರಳ ಸ್ವಭಾವ ಇರ್ಬೇಕಂತ. ಎಲ್ಲರೂ ನನ್ನಂಗ ಅದಾರಪ್ಪ ಆ ಭಾವನೆ, ಸರಳ ಪ್ರವೃತ್ತಿ ಇರ್ಬೇಕು. ಅದಕ್ಕಂತಾರ ಆರ್ಜವ. ಇನ್ನು ಯೋಗಕ್ಕೆ ಸಹಕಾರಿಯಾದ ಮಿತಾಹಾರದ ಗುಣವನ್ನು ನಿರೂಪಿಸುತ್ತಾರೆ. ಇದಂತೂ ಇವತ್ತಿನ ಕಾಲಕ್ಕೆ ಬಹಳ ಹೇಳ್ಬೇಕು. ಮಿತಾಹಾರ ಹೆಂಗ್ ಉಣ್ಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ಹೊಟ್ಟೆ ತುಂಬಿರ್ತೈತಿ, ಮನಸ್ಸು ತುಂಬಿರೋದಿಲ್ಲ. ನಂದ ಹೇಳ್ತೇನೆ ನಾ ಉದಾಹರಣೆ, ಮತ್ತೊಬ್ಬರದ್ದು ಏನು ಈಗ ಮಾಡಾಕತ್ತೇನೆ ನೋಡ್ರಿ, ಮತ್ತೆ ಉಪವಾಸ ಚಾಲು ಮಾಡೇನಿ. ಹೆಂಗ್ ಉಣ್ಬೇಕು ಅನ್ನೋದು ಹೇಳ್ತಾರೆ ನೋಡ್ರಿ. ಉದರಾರ್ಧ ಅನ್ನದಿಂದ ಅದರ ಅರ್ಧ ಮುದಕದೋಳ್ ಪುದಿದಿರಲ್ ಉಂಬ ಸದ್ವಿಧಿಯದು ಸುದತಿ ಕೇಳಲೆ ಮಿತಾಹಾರ ಮೆನಿಸುಗುಂ ಇಂತಿದು ಯೋಗ ವೃತ್ತಿಗಳಿಗೆ ಮುಖ್ಯ. ಶಾಸ್ತ್ರಕ್ಕೆ ಮನಸ್ಸು ಶರೀರ ತಯಾರಾಗ್ಬೇಕಂದ್ರ ಯೋಗ ಅಂತಾರ. ಹೆಂಗಿರ್ಬೇಕು, ಹೆಂಗ್ ಊಟ ಮಾಡ್ಬೇಕು ಅಂತ ಹೇಳ್ತಾರ ನೋಡ್ರಿ. ತನಗಾದ ಹಸಿವೆಯಲ್ಲಿ 4 ಭಾಗ ಮಾಡ್ಬೇಕು. ಅದರಲ್ಲಿ 2 ಭಾಗ ಅನ್ನದಿಂದ ತುಂಬಬೇಕು. ಅನ್ನ ಅಂದ್ರೆ ರೊಟ್ಟಿ ಪಲ್ಯ ಅನ್ನ. ಮತ್ತೆ ಅನ್ನ ಅಂದ್ರೆ ಅನ್ನ ಅಷ್ಟ ಅಲ್ಲ, ಅಕ್ಕಿಯಿಂದ ಮಾಡಿದ್ದಲ್ಲ. ನಾವ್ ಏನ್ ಊಟ ಮಾಡ್ತೇವಲ್ಲ ಎಲ್ಲನ ಅರ್ಧ ಅನ್ನ. ಶಾಸ್ತ್ರದಾಗ ಅನ್ನ ಅಂತ. ಹಸಿವೆಯಲ್ಲಿ 4 ಭಾಗ ಮಾಡಬೇಕು. ಅದರಲ್ಲಿ 2 ಭಾಗ ಅನ್ನದಿಂದ ತುಂಬಬೇಕು, 1 ಭಾಗ ನೀರಿನಿಂದ ತುಂಬಬೇಕು, 1 ಭಾಗ ವಾಯು ಸಂಚಾರಾರ್ಥವಾಗಿ ಖಾಲಿ ಬಿಡಬೇಕು, ಅವಕಾಶ ಬೇಕು. ಈ ರೀತಿ ಊಟವನ್ನು ಮಾಡುವುದಕ್ಕೆ ಮಿತಾಹಾರವೆಂದು ಹೇಳಲ್ಪಡುತ್ತದೆ. ನಾವೇನ್ ಮಾಡ್ತೇವೆ ಗೊತ್ತಿದ್ದಲ್ರಿ, ಆ ಹೊಟ್ಟೆ ತುಂಬಿ ಏನೈತಲ್ಲ, ಹೊಟ್ಟೆ ತುಂಬುವಷ್ಟು ಊಟ ಮಾಡ್ತೇವೆ ಮೊದಲ, ಆಮ್ಯಾಗ ಮತ್ ನೀರ್ ಹಾಕ್ತೇವೆ ಅದಕ್ಕೆ. ಏನ್ ಜಗ ಹೊಟ್ಟೆ ಇರಂಗಿಲ್ಲ, ಅಷ್ಟಾದ್ರೂ ಹೊಟ್ಟೆ ತುಂಬಿರ್ತೈತಿ, ಇನ್ನ ಮನಸ್ಸು ತುಂಬಿರೋದಿಲ್ಲ. ಈಗ ಬಾಳ ರುಚಿಯಾಗೈತಿ, ಇನ್ನೊಂದ್ 2 ತಿನ್ನು ನಿದ್ರಂತ. ಇದನ್ನ ಮೊದಲಿನಿಂದ ಮಾಡ್ಕೊತ ಬಂದ್ರಾಕತ್ರಿ, ಈಗ ಮಾಡಕೋದ್ರ ಆಗೋದಿಲ್ರಿ. ಏನ್ ಮಾಡ್ತೀವಿ, ಈಗ ಅನಿವಾರ್ಯ ಮಾಡಾಕತ್ತಿ ನೋಡ್ರಿ. ಬಾಳ ಕಷ್ಟ ಆಗತೈತಿ. ಮೊದಲಿಂದ ಮಾಡ್ಬೇಕು. ಖರೆ ಅಂದ್ರೆ ಇನ್ ಮಕ್ಳಿಗೆಲ್ಲ 40 ವರ್ಷದ ಮೇಲೆ ಚಾಲು ಮಾಡ್ಬೇಕ್ರಿ. ಯಾರಾಗ್ಲಿ ಮಕ್ಳಿಗೆ ಬಡ ಮಕ್ಳು ಉಂಡಿ 40 ವರ್ಷದ ಮೇಲೆ ಎಲ್ಲರೂ ಚಾಲು ಮಾಡ್ಬೇಕು ಮಿತಾಹಾರ. ಈಗ ನಮಗ್ ಉಣ್ಲೆಲ್ಲ ನಿದ್ದೆ ಹತ್ತೋದಿಲ್ರಿ. ನೋಡ್ರಿ, ಮತ್ತ ಸ್ವಾಮ್ಯಾರ ನನಗೇನ್ ಆ ಪ್ರಾಬ್ಲಮ್ ಇಲ್ರಿ. ನಾ ಉಣ್ಲಿಕ್ಕಂದ್ರೂ ನಿದ್ದೆ ಮಾಡ್ತೇನೆ. ಏನ್ ಪುಣ್ಯ ಐತೆ ಅನ್ನೋ ಯಾರಿಗ ಗೊತ್ತ. ನೀವು ಬೇಷಾಗ ಕಾಯಿಪಲ್ಯ ಅಂತ ಇಂತ ಬೇಷ ತಗೋತಾರಿ. ಇಲ್ಲ, ಕಾಯಿಪಲ್ಲೆ ಗಿಪ್ಪಲ್ಲೆ ಏನಿಲ್ಲ. ಅವು ಅಂದ್ರೆ ಏನ್ರಿ, ಸೌತೆಕಾಯಿ, ಸೌತೆಕಾಯಿ ಗಜ್ರಿ ಅಂತ ಇಂತ ತಗೋತಿರಿ. ಮತ್ತ ಅವೆಲ್ಲ ಮತ್ತವ ಎಲ್ಲ ಒಂದಿರ್ಲ. ಗಜ್ರಿ ಸೌತೆಕಾಯಿ ತಿನ್ನೋದ್ರೆ ಆಮ್ಯಾಗ ಮಜ್ಜಿಗೆ ಕುಡಿಯೋದು. ಊಟ ಮಾಡ್ಲಿಕ್ಕೆ ನಿದ್ದೆ ಬರಂಗಿಲ್ಲ ಅನ್ನೋದು ಲೆಕ್ಕ ಇಲ್ಲ ನಮ್ಗೆ. ದುಂಡೈನರ್ ಸಜ್ಜ ಭಿನ್ನ ಹೊಡೆದ್ ಬಂದ್ ಬಿಡ್ತಾರ್ರಿ, ನಿದ್ದೆ ಹಾಕ್ತಾರ್ರಿ. ಅದೇ ಮದ್ವಿಗ್ ನೋಡ್ರಿ, ಮದ್ವಿ ಹೋಗ್ತಾರ ನೋಡ್ರಿ ಅವ್ರು ಉಣ್ಣಾಕ. ಹೌದು. ಮತ್ತ ಅವರು ಅಲ್ಲಿ ಕಜ್ಜಾಯ ಮಾಡಿದ್ಮೇಲೆ ಅವ್ರು ಡೇಗ್ ಹೊಡೆದ್ಮ್ಯಾಗನ ಉಳ್ದವ್ರ ಊಟ. ಸ್ವಾಮಿಗಳಿಗೆ ಗೊತ್ತಿರ್ತೈತ್ರಿ, ಅದಕ್ಕೆ ಹೇಳಕ್ತಾರ ಅವ್ರು. ಅಲ್ಲ ಕಡಿಮೆ ಉಣ್ರೆ ಯಾಕೋ ನಮ್ ದನ ಚಲೋ ಆಗಿಲ್ಲ, ಅದಕ್ಕೆ ಉಣ್ವಾರ ಅಂತಾರ. ಅದೊಂದ್ ಐತ್ರಿ. ಹೌದೌದೌದೌದು, ಬರೋಬ್ರಿ. ಅಲ್ರಿ, ನಾ ಏನಂತೇನೆ ಸ್ವಾಮ್ಯಾರ, ಉಣ್ರಿ, ಹ್ಞೂನ್ರಿ, ಹೊಟ್ಟೆ ಹಿಡ್ದಷ್ಟು ಉಣ್ರಿ. ಮನಸ್ಸು ತುಂಬುವಟ್ಟು ಉಣ್ಣಾಕ್ ಬರಂಗಿಲ್ಲ. ಮನಸ್ಸು ಈಗ ನಮ್ ಕೂಡ ನಮ್ಮ ಗೆಳೆಯರೊಬ್ರು ಇದ್ರಿ. ಅವ ಏನದ 2 ರೊಟ್ಟಿ ತಿನ್ನೋದು ನನಗ ಸಾಕ, ಅನ್ನ ಉಂತಿದೆ ಇಲ್ಲ ಬಾಳ ಉಂಟು ನಾವು. ಈಗ ಕೆಲವು ಮಂದಿ ನೋಡ್ರಿ, 2 ರೊಟ್ಟಿ ತಿನ್ರಿ ಅಂತಂತ ಹೇಳಿದ್ರ ಏನಂತಾರ ಗೊತ್ತೈತೇನ? ಊಟ ಆದ್ಮ್ಯಾಗ ಏನ್ ಊಟಕ್ಕಿಂತ ಮೊದಲು ಅಂತಾರ ಅವ್ರು. ಯಾಕ್ರಿ 2 ರೊಟ್ಟಿ ತಿನ್ಬೇಕ್ರಿಪ್ಪ ಸಾಕ ಒಬ್ಬ ಅಂತ ಹೇಳ್ಬೇಕು. ಆಮ್ಯಾಗಿಂದ ಮತ್ತೆ ಬೇಕಂದ್ರೆ ಊಟ ಕೊಡ್ತೇವೆ ನಿಮಗ, ಇರ್ತೈತಿ ಅಡಿಗೆ ಮನೆಯಾಗ ಇರ್ತೈತಿ. ಈ ಸದ್ಯ ಊಟ ಆತಂತ ತಿಳ್ಕೊ, ಕೈ ತೊಳ್ಕೊಳ್ರಿಪ್ಪ ಅಂತ ನಾವ್ ಹೇಳ್ತೇವೆ. ನಮಗ ಅಂತಾರ ಅವ್ರು. ನಾನೇ ಕೇಳ್ತೇನೆ, ಊಟಕ್ಕಿಂತ ಮೊದಲು ಏನ ಊಟ ಆದ್ಮ್ಯಾಗ್ರಿ ಅಂತ. ಬಿಸಿ ರೊಟ್ಟಿ ಸಿಕ್ಕರಂಗ ಹಾಕೈತ್ರಿ. ಮಿತಾಹಾರವೆಂದು ಹೇಳ್ಕೊಳ್ಳೋದು ಇದು ಯೋಗ ವೃತ್ತಿಯಿಂದ ಮುಖ್ಯವಾದದ್ದೆಂದು ತಿಳಿ. ಅಂದರೆ ಯೋಗಾಭ್ಯಾಸಕ್ಕೆ ಮುಖ್ಯ ಸಾಧನವಾಗಿದೆ. ನಾವು ಏನಾದ್ರೂ ಇಂಥ ಯೋಗ ಸಾಧನೆ ಮಾಡಾಕತ್ತೇವಿ, ಯಮ ನಿಯಮಾದಿಗಳನ್ನ ಮಾಡಾಕತ್ತೇವಿ, ಏನಾದ್ರೂ ವೇದಾಂತ ಶ್ರವಣ ಮಾಡಾಕತ್ತೇವಿ, ಅದು ಸಾಧನೆ ಅಲ್ರಿ. ಶ್ರವಣ ಮನನ ನಿಧಿಧ್ಯಾಸನ ಮಾಡಾಕತ್ತೇವಿ ಅಂದ್ರೆ ಈ ಸಾಧನೆ ಮಾಡ್ಬೇಕಂದ್ರೆ ಯೋಗದ ನಮ್ಮ ಆಹಾರದ ಬಗ್ಗೆ ನಿಯಮ ನಾವು ಪಾಲಿಸಲೇಬೇಕು. ಬಳಿಕ ಪುಣ್ಯಪ್ರದವಾದ ಬಾಹ್ಯ ಶೌಚವನ್ನು ಹೇಳುತ್ತಾರೆ. 10ನೇ ಅಂಗ ಹೇಳ್ತಾರೆ ನೋಡಿ. ಪೂರಕ ಮೃತ್ತಿಕೆಗಳಿಂದವೇ ತನ್ನ ತನುವಿನೋಳ್ ಉದಿಸಿದ ಮಲ ವಿಶುದ್ಧತೆಯಾಗಿ
ಸುದತಿ ಕೇಳಿ ಬಾಹ್ಯ ಶೌಚವೆನಿಪ್ಪದು ಅದು ಪುಣ್ಯ ಪದದ ಸಿದ್ಧಿಗಳನ್ನಾಗು ಮಾಡ್ಪುದು. ಶಬ್ದಾರ್ಥ ನೋಡ್ಕೊಂಡ್ರೆ ತಾತ್ಪರ್ಯ ಹೇಳ್ಬಿಡ್ತೀನಿ. ಇನ್ನು 2 ನಿಮಿಷ ಐತಿ, ಎಲ್ಲ ಆಗೇ ಬಿಟ್ಟೈತೆ ಟೈಮು. ಈ ಶ್ಲೋಕ ಮುಗಿಸ್ಬಿಡ್ತೀನಿ. ಶರೀರದಿಂದ ಹುಟ್ಟಿದ ಮಲಮೂತ್ರ ಬೆವರು ಮೊದಲಾದ ಅಶುಚಿಯನ್ನು ನೀರು ಮತ್ತು ಮಣ್ಣು ಇವುಗಳಿಂದ ನಿತ್ಯ ತೊಳೆದು ಸ್ವಚ್ಛ ಮಾಡಬೇಕು. ಶರೀರವು ಶುದ್ಧವಾಗುತ್ತದೆ. ಈಗೆಲ್ಲ ಈಗ ಹೋಗ್ಯಾವ, ಈಗ ಎಲ್ಲ ಸೋಪ್ ಬಂದಾವ, ಸೋಪ್ ಹಚ್ಚ್ರಿ. ಹೀಗೆ ದಿನಾಲು ಮಾಡುವುದರಿಂದ ಆ ಹೊರಗಿನ ಶೌಚವು ಉತ್ತಮ ಲೋಕವನ್ನು ಮತ್ತು ಪುಣ್ಯವನ್ನು ಕೊಡತಕ್ಕದ್ದು ಆಗಿರುತ್ತದೆ. ಅಂದರೆ ನಿತ್ಯ ಕರ್ಮವಾದರೂ ಪುಣ್ಯಪ್ರದವಾಗಿರುತ್ತದೆ ಎಂದ ಭಾವವು. ನಿತ್ಯ ಕರ್ಮ ಬಿಡಬಾರ್ದಂತ. ಏನ್ರಿ ನಿತ್ಯ ಕರ್ಮ ಅಂದ್ರೆ ಏನು? ಜಳಕ ಮಾಡೋದು, ಪೂಜೆ ಮಾಡೋದು, ಮಿತಾಹಾರ ಊಟ ಮಾಡೋದು, ಇವೆಲ್ಲ ಪುಣ್ಯಪ್ರದ. ಇದರಿಂದ ಪುಣ್ಯ ವೃದ್ಧಿ ಆಗ್ತದ ಅಂತ. ಪುಣ್ಯ ವೃದ್ಧಿ ಆದ್ರೆ ಅದರಿಂದ ಸುಖ ವೃದ್ಧಿ ಆಗ್ತದ. ಯಾಕಂದ್ರೆ ನೋಡ್ರಿ, ನೀವು ವೇದಾಂತಕ್ಕೆ ಬರ್ಬೇಕಂದ್ರೆ ಹೊಟ್ಟೆ ಹಸಿವು ಇಟ್ಕೊಂಡು ಬಾ ಕೇಳೋ ವೇದಾಂತ ತಿಳ್ಕೊ ಆಗಂಗಿಲ್ಲ. ವೇದಾಂತ ಕೇಳಬೇಕಂದ್ರೆ ಮೊದಲ ಬೇಸಿಕ್ ರಿಕ್ವೈರ್ಮೆಂಟ್ ರೋಟಿ ಕಪಡ ಮಕಾನ ಸಿಗಬೇಕು. ಅವು ಸಿಗ್ಬೇಕಂದ್ರೆ ಪುಣ್ಯ ಇರ್ಬೇಕು. ಕೆಲವು ಮಂದಿಗೆ ಹೊಟ್ಟೆ ತುಂಬ್ಕೊಳ್ಳೋದಾಗನೇ ಆಯುಷ್ಯ ಹೋಗ್ತದೆ. ಏನ್ ಮಾಡೋರದಿರಿ? ನೆತಿ ತುಂಬ್ಕೊಳ್ಳೋದು ಯಾವಾಗ? ನೀವೆಲ್ಲ ಹೊಟ್ಟೆ ತುಂಬಿದವ್ರು ಅಂತಾರ ಅವ್ರು. ನೀವೆಲ್ಲ ಶಾಸ್ತ್ರ ಶ್ರವಣ ಮಾಡ್ತೀರಪ್ಪ, ನಮ್ಗೆ ಹೊಟ್ಟೆ ತುಂಬ ಆಗಲ್ಲ. ಪಾಪ ಮಾಡ್ಯಾರ ಹಿಂದಿನ ಜನ್ಮದಾಗ. ಅದಕ್ಕೆ ಪುಣ್ಯವನ್ನೇ ಮಾಡು. ಪುಣ್ಯಕರ್ಮ, ಇದರಿಂದ ಕರ್ಮವಾದರೂ ಪುಣ್ಯಪ್ರದವಾಗಿರುತ್ತದೆ ಎಂಬ ಭಾವವನ್ನು. ಬಳಿಕ ಮನಸ್ಸಿನಲ್ಲಿರುವ ಅಂತರ ಶೌಚವನ್ನು ನಿರೂಪಣೆ ಮಾಡುತ್ತಾರೆ. ಕೊನೆಯದ್ದು, ಮನದೋಳು ಒಂದಿನಿಸು ಪಲ್ಲವೆಯನ್ನು ನೆನೆಯದೆ ಜನರಿಗೆ ಒಲವನೆ ಬಯಸುತ್ತಿರ್ಪ ಅನು ಒಳಬಳೆವಳೆ ತನ್ನೊಳಂತ ಅಂತರ ಶೌಚವೆಂದೆನಿಪುದು ವೇದಾನುಮತದಿಂದೆ. ನೋಡ್ರಿ, ಇವೆಲ್ಲ ನಮ್ಗೆ ಹೌದು ಅನ್ಸಕ್ ಬರಂಗಿಲ್ಲ. ವೇದ ಪ್ರಮಾಣ ತಗೊಂಡು ಹೇಳ್ತಾರೆ. ತನ್ನ ಮನಸ್ಸಿನಲ್ಲಿ ಜನರಿಗೆ ದುಃಖವಾಗಲೆಂದು ಅನಿಷ್ಟ ಚಿಂತನವನ್ನು ಮಾಡದೆ ಸದಾ ಸಕಲ ಜನರಿಗೆ ಸುಖವನ್ನು ಬಯಸುತ್ತಿರುವುದು ಏನದ? ಇದು ಪರಮಾತ್ಮನ ಧ್ಯಾನವನ್ನು ಮಾಡುವುದಾಗಲಿ. ಇದರಿಂದ ಮನಸ್ಸಿನಲ್ಲಿದ್ದಂತಹ ಪಾಪ ಸಂಸ್ಕಾರವೆಲ್ಲ ಪರಿಹಾರವಾಗಿ ಮನಸ್ಸು ಪರಿಶುದ್ಧವಾಗುತ್ತದೆ. ಇದು ಅಂತರ ಶೌಚವೆಂದು ಹೇಳುತ್ತಾರೆ. ಈ ಅಂತರ ಶೌಚ ಇವ 10 ಸಾಧನೆಗಳು ಏನಂತಾರೆ ಇವಕ್ಕೇನಂತಾರ್ರಿ ಅಂತಂದ್ರ ಯಮ ಸಾಧನೆ, ಯಮ ದಶಕ ಅಂತ ಹೇಳ್ತಾರ. ಯಮ ದಶಕ ನಿರೂಪಣೆ ಸೂತ್ರ 22ಕ್ಕೆ ಪದ 27. ಅಂದನಿಗೆ ಈ ಪದ್ಯ ಮುಗಿತು. ನಾಳಿನ ದಿವಸ ನಿಯಮ ದಶಕವನ್ನು ಹೇಳೋರದ ಆ ವಿಚಾರವನ್ನ ಮತ್ ನಾಳೆಗೆ ನೋಡೋಣ. ಇವತ್ತಿನ ನನ್ನ ವಾಕೃತ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮಾಡಿಗೆ ವಿರಾಮ.